ಎಸ್ ಬಂದಂಗೆ ಬಂದರೆ ಒಟ್ಟಿಗೆ ಬರ್ತಿದ್ದು ಬರೋದೇ. ಇವತ್ತು ಒಂದು ವಾರದಿಂದ ಕಾರ್ಯಕ್ರಮ ಇಲ್ಲ, ನೊಣ ಹೊಡಿತಾ ಇದ್ವಿ. ಇವತ್ತು ಕೇಶವಮೂರ್ತಿಗಳು ಕರೆಸಿದ್ರು. ಅಲ್ಲಿ ರಾಜರಾಜೇಶ್ವರರು ಬರಲೇಬೇಕು ಸರ್ 7:30 ಅಂದರು. ನಮಗೆ ಭಾಳ ಖುಷಿ. ಯಾಕೆಂತಂದರೆ ನಾವು ಯಾವಾಗಲೂ ಖುಷಿ, ಕಲಾವಿದರು ಪ್ರೇಕ್ಷಕರಿಗೂ ನಮ್ಮಷ್ಟು ಸಂಗೀತ ಗೊತ್ತಿಲ್ಲ ಅನ್ನೋ ಧೈರ್ಯ ಇರೋದ್ರಿಂದಲೇ ನಾವು ಹಾಡ್ತೀವಿ. ಯಾರೋ ಹೇಳಿದ್ರು, ವೈ ವಿ ಥಿಂಕ್ ವಿ ಆರ್ ಸೀನಿಯರ್ಸ್ ಬಿಕಾಸ್ ಅವರ್ ಚಿಲ್ಡ್ರನ್ ವೇರ್ ಬಾರ್ನ್ ಆಫ್ಟರ್ ದೇ ವೇರ್ ಬಾರ್ನ್, ದಟ್ ಈಸ್ ವೈ ವಿ ಥಿಂಕ್ ವಿ ಆರ್ ಸೀನಿಯರ್ಸ್. ಅವರ್ ಚಿಲ್ಡ್ರನ್ ವೇರ್ ಬಾರ್ನ್ ಲೇಟರ್ ಆನ್. ಹಾಗೆ ಇವತ್ತು ನಮಗೆ ಫಸ್ಟ್ ಟೈಮು ಇದೊಂದು ಒಳ್ಳೆಯದು. ನಮಗಿಂತ ಸ್ವಲ್ಪ ಸಂಗೀತ ಗೊತ್ತಿಲ್ಲದೆ ಇರೋರು ಇದ್ದಾರೆ ಅಂದರೆ ನಡುಗುದಾಯ್ತದೆ. ನಮಗಿಂತ ಜಾಸ್ತಿ ಗೊತ್ತಾದವರು ಅಂದರೆ ಒಂಥರ ಇಂಟ್ರ್ವ್ಯೂಗೆ ಹೋದಂಗೆ. ಇವತ್ತು ಆ ಥರ ಒಂಥರ ಭಯ ಆಗ್ತಾಯಿದೆ ನಮಗೆ. ಆಮೇಲೆ ಯಾರೋ ಮೊನ್ನೆ ಇಂಟರ್ವ್ಯೂ ಹೇಳಿದ್ರು, ಸೇಮ್ ಸರ್ ನೀವು ಹಾಸ್ಯ ಮಾಡ್ತೀರಾ, ನಾಟಕ ಮಾಡ್ತೀರಾ, ಹಾಡ್ತೀರಾ, ಹೆಂಗೆ ಸರ್ ಇದೆಲ್ಲ? ಹಾಡೋದಕ್ಕೆ ಬೇಕಾಗಿರೋದು ಶ್ರುತಿನೂ ಅಲ್ಲ, ಲಯನೂ ಅಲ್ಲ, ಧೈರ್ಯ. ನಾನು ಕೇಶವಮೂರ್ತಿಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಈ ಧೈರ್ಯವನ್ನು ಎಲ್ಲರಲ್ಲೂ ಬೆಳೆಸಿ. ಕೇಳೋದು ಬಿಡೋದು ಅವನ ಕರ್ಮ, ಅಷ್ಟೇ. ಹೀಗೆ ಎಲ್ರಿಗೂ ಹಾಡೋಕ್ಕೆ ಅವಕಾಶ ಕೊಡಬೇಕು ಈ ದೇಶದಲ್ಲಿ. ನಾವು ಮಾತಾಡೋಕೆ ಮಾತ್ರ ಕೊಟ್ಟಿದ್ವಿ ಈ ದೇಶದಲ್ಲಿ ಅಧಿಕಾರ, ಅದಕ್ಕೆ ಏನೇನೋ ಮಾತಾಡ್ತಾ ಇದ್ದಾರೆ. ಅದ್ರ ಬದಲಾಗಿ ಹಾಡೋದು ಕೊಟ್ಟರೆ ತುಂಬ ಆರೋಗ್ಯವಾಗಿರುತ್ತೆ ಅಂತ ಅನಿಸ್ತೀನಿ. ಆದ್ದರಿಂದ ನಾನು ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಇವತ್ತು ನೀವು ಹಾಡಿದ ಮೇಲೆ, ಈಗ ಇವರು ಅಂತೂ ಹಾಡಿದ ಮೇಲಂತೂ ನನಗೆ ರಾಜ್ಕುಮಾರ್ ಅವ್ರ ಜೊತೆ ನಾನು 34 ದಿವಸ ಹಗಲು ರಾತ್ರಿ ಒಟ್ಟಿಗಿದ್ದೆ. ಅದು ನನ್ನ ನಿಜವಾಗ್ಲೂ ಭಾಗ್ಯ. ಅವರಲ್ಲೊಂದು ಒಳ್ಳೆ ಗುಣ ಇತ್ತು, ಯಾರೇ ಏನೇ ಮಾತಾಡಿದ್ರು ಕೇಳಿಸ್ಕೊ. ಪಾಠ 1, ಗೊತ್ತಿರೋನು ಗೊತ್ತಿಲ್ಲದೆ ಇರೋನು ಏನನ್ನು ನೀನು ನಿರ್ಧಾರ ತಗೋಬೇಡ. ಅವರಲ್ಲಿ ಏನು ವಿಶೇಷ ಆಯಿತು, ನಮ್ಮದು ಸ್ವಲ್ಪ ಖ್ಯಾತೆ, ಆಡಿಟ್ರ್ ಬೇರೆ ನಾನು. ಏನಿವಯ್ಯ ಇಷ್ಟೆಲ್ಲ ಆಡ್ತಾನೆ ಮಾಡ್ತಾನೆ ಹೆಂಗೆ ಅಂತ ಕೇಳಿದ್ರೆ, ಒಂದು ಬಹಳವಾದ ಒಂದು ಗುಣವನ್ನು ನಾನು ಅಬ್ಸರ್ವ್ ಮಾಡಿದೆ. ದ ಪವರ್ ನಾಟ್ ಟು ಹಿಯರ್ ಬಟ್ ಟು ಲಿಸನ್. ಎ ಸಿಂಗರ್ ಶುಡ್ ಹ್ಯಾವ್ ದಟ್ ಪವರ್ ಟು ಲಿಸನ್. ಇನ್ನೇನು ಬೇಡ ನಿಮಗೆ. ಒಂದು ಹಾಡನ್ನು ಕೂಲಂಕಷವಾಗಿ ಕೇಳೋವಂಥ ಶಕ್ತಿ ಕೊಟ್ಬಿಟ್ರೆ ದೇವರು ನಮಗೆ, ಅದನ್ನು ರಿಪೀಟ್ ಮಾಡೋದು ಕಷ್ಟ ಆಗಲ್ಲ. ನಾವು ಇವತ್ತು ನನ್ನ ಜೊತೆ ಕಿರ್ಲೋಸ್ಕರ್ ಸತ್ಯ, ಬಾಬು ರಿದಮ್ ಮೇಲೆ, ಆಮೇಲೆ ನಮ್ಮ ಜೊತೆಗೆ ಬಂದಿರೋರು ಜೀವರತ್ನಂ. ಇವರು ಆ ಫೋಟೋ ಎಲ್ಲ ನೋಡಿಕೊಂಡು, ಅವ್ರ ಜೊತೆ ನಾನು ಕಾರ್ಯಕ್ರಮ ಮಾಡಿದ್ದೀನಿ, ಅವ್ರ ಜೊತೆ ಮಾಡಿದ್ದೀನಿ, ಯಾರು ಮಾಡದೇ ಇದ್ದವರು ಇದ್ದಾರೆ ಸರ್ ಅಂತ ಹೇಳಿ. ಅಂದರೆ ಜೀವರತ್ನಂ ಅವರು ಅಷ್ಟು ಹಳುಬರು. ಎಲ್ಲರ ಜೊತೆ ಪಿ ಶ್ರೀನಿವಾಸಿಂದ ಹಿಡಿದು ಈಗ ಹಾಡಿದ್ರಲ್ಲ ಗಂಗೋತ್ರಿ, ಅವರ ಬ್ರದರ್ ತೀರ್ಕೊಂಡ್ರು ಅಂತಾರಲ್ಲ, ಅವ್ರಿಗೂ ಮ್ಯೂಸಿಕ್ ನುಡಿಸಿದ್ದಾರೆ. ಆ್ಯಂಡ್ ಕೀಬೋರ್ಡ್ನವರು ಸಾಮಾನ್ಯವಾಗಿ ಸೈಲೆಂಟಾಗಿರ್ತಾರೆ. ಯಾಕೆ ಹೇಳಿ, ಅದುಮ್ಕಂಡೇ ಇರ್ತಾರೆ. ಇದು ಒಬ್ಬ ಸಿಂಗರ್ಗೆ ಇರಬೇಕಾದ ಒಳ್ಳೆ ಗುಣ. ಇದೆರಡು ಗುಣಗಳು ನಿಮಗಿರಬೇಕು. ಒಬ್ಬ ಸಿಂಗರ್ಗೆ ಅದುಮ್ಕಂಡಿದ್ರೆ, ಕೇಳಿಸ್ಕೊಂಡಿದ್ರೆ ಇವತ್ತೆಲ್ಲ ನಾಳೆ ನೀವು ಹಾಡ್ಬೋದು. ಇವತ್ತು ನಾನು ಅದೇ ಯೋಚನೆ ಮಾಡ್ತಿದ್ದೆ, ಇಷ್ಟು ಚೆನ್ನಾಗಿ ಇವರೆಲ್ಲ ಆಡಿದ ಮೇಲೆ ನಾವೇನಯ್ಯ ಆಡ್ಬಿಟ್ಟು ಅಯ್ಯೋ ಅವ್ರದ್ದೇ ಚೆನ್ನಾಗಿತ್ತು ಅಂತ ಅನ್ಸ್ಕೋಬಾರ್ದು. ಅವಾಗ ಏನಾಗಬೇಕು, ಅವ್ರು ಏನು ಹಾಡಿದ್ರು ಅದನ್ನು ಬಿಟ್ಟು ಯಾವುದನ್ನು ಹಾಡ್ಬಿಡ್ಬೇಕು. ಆವಾಗ ನಿಮಗೆ ಕಂಪ್ಯಾರಿಸನ್ನೇ ಸಿಗಲ್ಲ ಲೈಫಲ್ಲಿ. ಇಫ್ ಯು ವಾಂಟ್ ಟು ಬಿ ಹ್ಯಾಪಿ, ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿಬಡಿ. ದಟ್ ಈಸ್ ದ ಬಿಗಿನಿಂಗ್ ಆಫ್ ದಿ ಮಿಸರಿ. ಇವತ್ತು ನಾನು ನಿಮಗೆ, ನಾವೆಲ್ಲ ರಂಗಭೂಮಿಯಿಂದ ಬಂದಿರೋದ್ರಿಂದ ನಿಮಗೆ ಇಷ್ಟವಾದಂಥ ಒಂದು ವಿಷಯ ಹೇಳ್ತೀವಿ.
ರಂಗಭೂಮಿ ರಂಗ ಸಂಗೀತ ಅಂತ ಒಂದಿದೆ, ಭಾಳ ವಿಚಿತ್ರವಾದದ್ದು. ಸಿನಿಮಾ ಸಂಗೀತ ಅಲ್ಲಿಂದ ಬಂತು, ಅದರಿಂದ ಏನಿಲ್ಲ, ಯಾವುದೂ ಎಲ್ಲಿಂದ ಬಂದಿಲ್ಲ, ಎಲ್ಲೆಲ್ಲಿತ್ತೋ ಅಲ್ಲಿಂದ ಬಂದಿದೆ. ನಾದಮಯ ಅಂದರು, ಹೌದಾ? ಈ ಪ್ರಪಂಚದಲ್ಲೆಲ್ಲ ಇದೆ. ಕರ್ನಾಟಕ ನಮ್ಮದು, ಹಿಂದೂಸ್ತಾನಿ ಅಂತ ಗೂಬೆ ನಾದಮಯ. ಅದರಲ್ಲಿ ನಿಂದೇನು ಅವಂದೇನು? ಇಡೀ ಪ್ರಪಂಚದಲ್ಲೇ ನಾದೇ ಅದೇ ಸಂಗೀತ, ಇದು ನಂದು, ಇದು ಶ್ರೇಷ್ಠ ಅಂತ. ರಂಗಗೀತೆ ನಮಗೆ ಹೇಳ್ಕೊಡೋದು ರಂಗಭೂಮಿ. ಮೊದಲನೇದು, ಯು ಹ್ಯಾವ್ ಟು ಬಿ ಹಂಬಲ್ ಟು ಲರ್ನ್ ಎನಿಥಿಂಗ್. ನಾವು ಪ್ರಾರ್ಥನೆಗಳನ್ನು ಶುರು ಮಾಡಿದ್ವಿ. ಹೇಗೆ ಶುರು ಆಗಿರ್ಬೋದು ಪ್ರಾರ್ಥನೆಗಳು ಒಂದು ಕಾಲದಲ್ಲಿ ಅಂತ ನಮಗೆ ಗೊತ್ತಿದ್ದಷ್ಟೇ. ನಮ್ಮ ಹಿರಿಯರು ಜೊತೆ ನಾವು ಮಾತಾಡಿದಾಗ ಅವ್ರು ಹೇಳಿದ್ರು, ಪ್ರಾರ್ಥನೆ ನಾಟಕದಲ್ಲಿ ಭಾಳ ಮುಖ್ಯ. ಯಾಕಂದರೆ ಈ ನಾಟಕ ಅಂದರೆ ಒಂದು ನಿಮಿಷ ಪುರ್ಸತ್ತಿಲ್ಲ, ಒಂದು ಪೈಸಾ ಇನ್ಕಮ್ ಇಲ್ಲ, ಭಾಳ ಬ್ಯುಸಿ. ಇದೇನಾಗುತ್ತೆ, ಆದ್ದರಿಂದ ನಾವು ಏನು ಮಾಡ್ತೀವಿ, ಮನುಷ್ಯನಿಗೆ ಯಾವಾಗ ಭಯ ಬರುತ್ತೋ ಆಗ ದೇವರ ಪ್ರೀತಿ ಉಂಟಾಗುತ್ತೆ. ಭಯವೇ ಇಲ್ಲದೆ ಇರೋವನಿಗೆ ದೇವ್ರ ಬಗ್ಗೆ ಏನೋ ಹೇಳಲ್ಲ. ಅದರಿಂದ ಆ ಕಂಪ್ನಿ ಓನರ್ಗೆ ಫಸ್ಟ್ ಭಯ, ಕಲೆಕ್ಷನ್ ಆಗುತ್ತೋ ಇಲ್ವೋ. ಅದರಿಂದ ಏನು ಮಾಡ್ತಾನೆ, ಒಂದು ಒಳ್ಳೆ ಪ್ರಾರ್ಥನೆಯಿಂದ ಶುರು ಮಾಡ್ತಾನೆ. ಏನಪ್ಪ, ಜನ ಬರ್ತಾರೋ ಇಲ್ವೋ, ಕಲೆಕ್ಷನ್ ಆಗುತ್ತೋ ಇಲ್ವೋ, ಕಂಪ್ನಿ ಎಷ್ಟು ದಿವಸ ನಡೆಯುತ್ತೋ ಇಲ್ವೋ ಅಂದಾಗ ಮೊದಲನೇದು ಅವನು ಮಾಡ್ತಾನೆ ಪ್ರಾರ್ಥನೆ. ಆದ್ದರಿಂದ ದೇವರಿಗೆ ಕೈ ಮುಗಿದು ಕೇಳ್ತಾ ಇದ್ವಿ, ಮಾನವನಿಗೆ ಆವಾಗ ಭಯವನ್ನು ಕೊಡ್ತಾ ಇರು, ನಿನ್ನ ಬಗ್ಗೆ ಗೌರವ ಉಂಟಾಗುತ್ತೆ. ಬಹುಶಃ ಈಗ ಯುದ್ಧ ಆಗ್ತಿದೆ, ಈ ಪ್ರಪಂಚದಲ್ಲಿ ದೇವ್ರನ್ನ ಜ್ಞಾಪಿಸ್ಕೊಳ್ಳೋ ಅವಕಾಶ ಸಿಗುತ್ತೆ ಎಲ್ರಿಗೂ. ಇನ್ನೊಂದು ವಾರದಲ್ಲಿ ಗ್ಯಾಸ್ ಇಲ್ಲದೆ ಇದ್ದಾಗ ಹಾಗೆ ಆಗತ್ತೆ. ಸೊ ದ ಫಿಯರ್ ಈಸ್ ದ ಕೀ. ಆದ್ದರಿಂದ ನಾವು ಮೊದಲನೇ ಪ್ರಾರ್ಥನೆ ಸುಬ್ಬಯ್ಯನಾಯ್ಡು ಕಂಪ್ನಿಯಲ್ಲಿ ಹಾಡ್ತಿದ್ರು, ಅಲ್ಲಿಂದ ಶುರು ಮಾಡಿದ್ವಿ. ನಿಮಗೆ ಈ ಹಾಡು ಕೇಳಿರ್ಬೋದು ಅಂತ ಅನಿಸಿದ್ರೆ ಯು ಕ್ಯಾನ್ ಜಾಯಿನ್ ವಿತೌಟ್ ಡಿಸ್ಟರ್ಬಿಂಗ್ ಹಿಸ್ ಶ್ರುತಿ. ಅಂದರೆ ಎಲ್ಲರೂ ಹಾಡಬೇಕು. ಓಕೆ, ವಿಲ್ ಸ್ಟಾರ್ಟ್. ಹಲೋ ಹಲೋ, ಧ್ವನಿವರ್ಧಕ ಪರೀಕ್ಷೆ 1, 2, 3 ಸರಿಯಾಗಿದೆಯಾ ಸ್ವಾಮಿ? ಅಲ್ವಾ ಅಲ್ವಾ. ದೇವಿ ಭುವನ ಮನ ಮೋಹಿನಿ, ನಿರ್ಮಲ ಸೂರ್ಯ ಕರೋಜ್ವಲ ಧರಣಿ, ಜನಕ ಜನನಿ ಜನನಿ. ದೇವಿ ಭುವನ ಮನ ಮೋಹಿನಿ, ನಿರ್ಮಲ ಸೂರ್ಯ ಕರೋಜ್ವಲ ಧರಣಿ, ಜನಕ ಜನನಿ ಜನನಿ. ನೀಲ ಸಿಂಧು ಜಲದೌತ ಚರಣತಲ, ಅನಿಲ ವಿಕಂಪಿತ ಶ್ಯಾಮಲಾಂಚಲ. ನೀಲ ಸಿಂಧು ಜಲದೌತ ಚರಣತಲ, ಅನಿಲ ವಿಕಂಪಿತ ಶ್ಯಾಮಲಾಂಚಲ. ಅಂಬರ ಚುಂಬಿತ ಪಾಲ ಹಿಮಾಚಲ, ಅಂಬರ ಚುಂಬಿತ ಪಾಲ ಹಿಮಾಚಲ. ಶುಭ್ರ ತುಷಾರ ಕಿರೀಟಿನಿ, ದೇವಿ ಭುವನ ಮನ ಮೋಹಿನಿ, ನಿರ್ಮಲ ಸೂರ್ಯ ಕರೋಜ್ವಲ ಧರಣಿ, ಜನಕ ಜನನಿ ಜನನಿ. ಚಿರಕಲ್ಯಾಣಮಹಿ ತುಮಿ ಧನ್ಯೆ, ದೇಶ ವಿದೇಶ ವಿಕಲಿತ ಅನ್ಯೆ. ಚಿರಕಲ್ಯಾಣಮಹಿ ತುಮಿ ಧನ್ಯೆ, ದೇಶ ವಿದೇಶ ವಿಕಲಿತ ಅನ್ಯೆ. ಜಾಹ್ನವಿ ಜಮುನಾ ವಿಕಲಿತ ಕರುಣಾ, ಜಾಹ್ನವಿ ಜಮುನಾ ವಿಕಲಿತ ಕರುಣ. ಪುಣ್ಯ ಪೀಯೂಷ ಸ್ತನ್ಯವಾಹಿನಿ, ದೇವಿ ಭುವನ ಮನ ಮೋಹಿನಿ, ನಿರ್ಮಲ ಸೂರ್ಯ ಕರೋಜ್ವಲ ಧರಣಿ, ಜನಕ ಜನನಿ ಜನನಿ.
ಹಲೋ ಹೀಗೆ ಸುಮಾರು ವರ್ಷ ಈ ಹಾಡೇ ಹೇಳ್ಕೊಂಡು ಕಂಪ್ನಿ ನಡೆದೋಯ್ತು. ಏನೋ ಜನ ಯಾಕೋ ಏನೋ ಚೇಂಜ್ ಬೇಕಣ್ಣ, ಚೆನ್ನಾಗಿದೆ, ಚೇಂಜ್ ಇಲ್ಲ. ನೋಡಯ್ಯ, 5-10 ರೂಪಾಯಿ ಆದರೆ ಮ್ಯಾನೇಜ್ ಮಾಡ್ಬೋದು, ಅದಕ್ಕಿಂತ ಚೇಂಜ್ ಬೇಕು ಅಂದರೆ ಎಲ್ಲ ಕೊಡೋಣ ಚೇಂಜು. ಡಲ್ ಆಗ್ತಾ ಶುರುವಾಯಿತು, ಯಾಕೋ ಜನ ಬರ್ತಾಯಿಲ್ಲ. ಆಗ ಆ ಕಂಪ್ನಿ ಓನರ್ ಕೇಳ್ತಾನೆ ಅವನ ಶಿಷ್ಯನ, ಏನೋ ಯಾಕೋ ಜನ ಬರೋಲ್ಲ. ಅಣ್ಣ ಅದೇನೋ ಗೊತ್ತಿಲ್ಲ ಅಣ್ಣ, ಚೇಂಜ್ ಬೇಕು ಅಂತ ಸ್ವಲ್ಪ ಎಲ್ಲಾದರೂ ಅರೇಂಜ್ ಮಾಡ್ಕೊಳ್ಳಿ. ಯಾವುದಲ್ಲ ಅಣ್ಣ, ಕಂಪ್ನಿ ಚೆನ್ನಾಗೈತೆ, ನಾಟಕ ಚೆನ್ನಾಗೈತೆ, ಹಾಡು ಚೆನ್ನಾಗೈತೆ, ಚೇಂಜ್ ಇಲ್ಲ. ಏನು ಚೇಂಜ್ ಅವನಿಗೂ ಗೊತ್ತಿಲ್ಲ, ಕೇಳೋವನಿಗೂ ಏನು ಚೇಂಜ್ ಬೇಕು ಗೊತ್ತಿಲ್ಲ. ಸುಮ್ಮನೆ ಎಲ್ಲಿ ಮಡಗಲಿ ತಂದೆ ಅಂತ ನೀವು ಏನೇ ಆಗಲಿ ಸರ್, ಮೊದಲ ಥರ ಇಲ್ಲ. ಮೊದಲ ಥರ ಯಾಕೆ ಇರ್ಬೋದು? ಮೊದಲ ಥರ ಇದ್ದರೆ ನೀನು ಹೆಂಡ್ತಿನ ಮದುವೆ ಆಗ್ತಿದ್ಯಾ? ಅಲ್ಲ, ಏನೋ ಒಂದು ಹೇಳ್ತಿರ್ತಾರೆ ಸರ್ ಜನ. ಏನೋಡ ನೀವು ನೋಡಿ ಸರ್, ಸುಮ್ಮನೆ ಇರಲ್ಲ ಅವನು. ಬಂದರು ಇಲ್ಲಿ ಎಲ್ಲರೂ ಹಾಡಿದ್ರು, ಚೆನ್ನಾಗಿ ಹಾಡ್ತಾರೆ, ನೀವು ಸ್ವಲ್ಪ ಇಂಪ್ರೂವ್ ಆಗಬೇಕು, ಏನೋ ಒಂದು ಹೇಳ್ಬೇಕು, ಅವನ ಪಾಂಡಿತ್ಯವನ್ನು ತೋರಿಸ್ಕೋಬೇಕು. ಇದೊಂದು ಕಾಯಿಲೆ ನಮ್ಮಲ್ಲಿ. ಸರಿ, ಏನಾಯಿತು? ಚೇಂಜ್ ಬೇಕು. ಕಂಪ್ನಿ ಓನರ್ ತಲೆ ಕೆಟ್ಟೋಯ್ತು. ಏನು ಚೇಂಜ್ ಕೊಡೋಕ್ಕಾಗುತ್ತೆ? ನಮ್ಮಪ್ಪ ನಮ್ಮ ಅಜ್ಜ ಮುತ್ತಜ್ಜ ಮಾಡಿದ್ರೆ ಮಾಡಬೇಕು, ಇನ್ನೇನು ಚೇಂಜ್ ಕೊಡೋಕ್ಕೆ? ಏನೋ ಗೊತ್ತಿಲ್ಲ ಸರ್, ಕೇಳೋರ್ಗೂ ಗೊತ್ತಿಲ್ಲ, ಹೇಳೋರ್ಗೂ ಗೊತ್ತಿಲ್ಲ, ಚೇಂಜ್ ಬೇಕು. ಆಯಿತು. ಕಂಪ್ನಿ ನಮ್ಮಲ್ಲಿ ಮೇಳ ನಾಯಕ ಸತ್ಯ ಅವ್ರು ಕೇಳಿದೆ, ಅಣ್ಣ ಇದು ಏನೋ ಚೇಂಜ್ ಬೇಕು ಅಂತ, ಏನು ಚೇಂಜ್ ಕೊಡೋಣ? ಗೊತ್ತಿಲ್ಲ ಯಾರಿಗೂ, ಚೇಂಜ್ ಬೇಕು ಅಂತ. ಈಗ ನನಗನ್ಸುತ್ತೆ, ದೇವಿ ಭುವನ ಮನಮೋಹಿನಿ ಸ್ತ್ರೀಲಿಂಗ, ಏನಪ್ಪ ಚೇಂಜ್ ಮಾಡ್ಬೋದು? ಪುಲ್ಲಿಂಗಕ್ಕೆ ಚೇಂಜ್ ಮಾಡಿ. ಇನ್ನೇನು ಸರ್ ಮಾಡಿ ಹೇಳಿ, ನಿಮ್ಗೆ ಏನಾದ್ರು ಹೊಳೆದಿದ್ರೆ ಹೇಳಿ ಸರ್. ಹಬ್ಬ ಅಂದರೆ ನಪುಂಸಕಲಿಂಗ ಮಾಡ್ಬೋದು. ಅದು ಅದು ಹೊಸ್ತದು, ಪೂರಾ ಹೊಸ್ತು, ಅದು ಕಮ್ಯುನಿಕೇಟ್ ಮಾಡೋದು. ಅದಕ್ಕೆ ಕೆಲವರು ಇದ್ದಾರೆ, ಮೇಲ್ ವಾಯ್ಸು ಫೀಮೇಲ್ ವಾಯ್ಸ್ ಎರಡರಲ್ಲೂ ಆಡ್ತಾರಲ್ಲ, ಅವನ್ನ ಕರ್ಕೊಂಬಂದು ಅದೆರಡು ಮಿಕ್ಸ್ ಮಾಡಿಸ್ಬೇಕು. ಹೋಗ್ಲಿ, ಈಗ ದೇವಿ ಇದ್ದಿದ್ದು ದೇವ ಮಾಡಬೇಕು ನೀವು ಹೇಳೋದು. ಅಲ್ಲಣ್ಣ, ಲಿಂಗ ಬದಲಾಯಿಸ್ಬಿಟ್ರೆ ಹಣ ಬರ ಆಯ್ತದ ಅಲ್ವಾ? ಏನೋ ಆದ್ರೆ ಗೊತ್ತಿಲ್ಲ. ಕೇಳ್ತಾವ್ರಲ್ಲ ಚೇಂಜು. ಚೇಂಜ್ ಬೇಕು. ಒಂದು ಕೆಲಸ ಮಾಡಿ, ಲಿಂಗ ಚೇಂಜ್ ಮಾಡ್ಬಿಡೋಣ, ಬದಲಾಯಿಸ್ಬಿಡೋಣ. ಯಾರು ದೇವ್ರ ಮೇಲೆ ಹೇಳೋಣ? ಯಾರಿನ್ನೇ ದೇವ ಅಂತಂದ್ರೆ ಮೊದಲು ಪೂಜೆ ಮಾಡೋದು ಯಾರು? ನಾವು ಗಣಪನ, ವಿನಾಯಕ ಸರ್. ವಿನಾಯಕನೇ ಮಾಡೋಣ ಸರ್. ಯಾಕೆ ಗೊತ್ತಾ, ಈ ಮುಕ್ಕೋಟಿ ದೇವತೆಗಳಲ್ಲಿ ಅತಿ ಬುದ್ಧಿವಂತನಾದ ದೇವರು ವಿನಾಯಕನಂತೆ. ಯಾಕೆ ಗೊತ್ತಾ? ಮದುವೆನೇ ಮಾಡ್ಕೊಳ್ಳಿಲ್ಲ. ಎಷ್ಟು ಕಿಲಾಡಿ ಅಂದ್ರೆ ಅವನು, ಮದುವೆನೇ ಮಾಡ್ಕೊಳ್ಳ, ರೂಟ್ ಖಾಸ್ಗೆ ಹೋಗ್ಬಿಟ್ಟ ಅವನು. ಇಲ್ಲೇ ಬ್ರೇಕ್ ಹಾಕಿದ್ರೆ ಮುಂದೆ ಬ್ರೇಕ್ ಆಗುತ್ತೆ. ಕಾರಣ ಅವ್ರ ಅಪ್ಪನ ನೋಡಿದ್ದ. ನೋಡಿ, ಆಗ್ಲೇ ಹೇಳ್ದಂಗೆ ನೀವು ಕೇಳಿಸ್ಕೋಬೇಕು. ಇನ್ನೊಂದು ವಿನಾಯಕನಲ್ಲಿ ಅವನ ಕಿವಿ ದೊಡ್ಡದು, ಎಲ್ಲವನ್ನೂ ಕೇಳಿಸ್ಕೊಳ್ತಾನೆ. ಕಣ್ಣು ಚಿಕ್ಕದು, ಎಲ್ಲವನ್ನು ಕುಲಂಕುಷವಾಗಿ ನೋಡೋದು. ದೊಡ್ಡ ಕಣ್ಣಾದ್ರೆ ಅದು ಗೊತ್ತು, ಅದ್ಯಾರು ಅಂದರೆ ಹಿಂಗೆ ಹೋಗೋದು ಕಣ್ಣು. ಅದಕ್ಕೆ ಅವನ ಕಣ್ಣು ಚಿಕ್ಕದು. ಅದಕ್ಕೆ ಅವನೇನು ನೋಡ್ದ ಅವರ ಅಪ್ಪನ ನೋಡ್ದ. ಎಲ್ಲ ಮಕ್ಕಳಿಗೂ ಫಸ್ಟ್ ಹೀರೋ ಅವರ ಅಪ್ಪನೇ. ಬರ್ತಾ ಗೊತ್ತಾಗತ್ತೆ, ಅದು ಕಾಲಜ್ಞಾನ ಅಂತೀವಿ. ಆ ಹೆಂಡತಿಗೂ ಅನ್ಸಿರುತ್ತೆ, ಏನು ಮುದ್ದಿದ್ದ. ಬೀಚಿ ಹೇಳೋಂಗೆ ಮರಿಯಲ್ಲಿ ಕತ್ತೆ ಮುದ್ದಾಗಿತ್ತು ಮರಿ ಕತ್ತೆ. ಬರ್ತಾ ಅವ್ರ ಅಪ್ಪನಂಗೆ ಆಗ್ಬಿಟ್ಟು, ಬುದ್ಧಿಯಲ್ಲೂ ಅಷ್ಟೇ, ರೂಪದಲ್ಲೂ ಅಷ್ಟೇ ಅಂತ ಬೀಚಿಯವ್ರು ಹೇಳಿದ್ರು. ಅದಕ್ಕೆ ಏನು ಮಾಡಿಬಿಟ್ರು, ವಿನಾಯಕನ ಸ್ತುತಿ ಮಾಡೋಣ. ಒಳ್ಳೆ ಐಡಿಯಾ ಕೊಡ್ತಾರೆ ಸರ್. ಅತಿ ಬುದ್ಧಿವಂತನಾದ ದೇವರು ಅಪ್ಪನ ನೋಡಿ ಕಲ್ತ. ನೋಡಿ, 2-3 ಥರ ಜನ ಇದ್ದಾರೆ. ಕೆಲವರು ಬೇರೆಯವ್ರ ತಪ್ಪನ್ನು ನೋಡಿ ತಿಳ್ಕೊತಾರೆ, ಇನ್ನೊಬ್ಬರು ಬೇರೆಯವರು ಹೇಳಿದ್ದನ್ನು ಕೇಳಿ ತಿಳ್ಕೊತಾರೆ.
ಇನ್ನು ಕೆಲವರು ನಂಬ್ತಾರೋ ನಾವೇ ಮಾಡಿ ನಾವೇ ತಿಳ್ಕೊಂತೀವಿ. ನಮಗಿಂತ ಡಿಗ್ರಿ ಮಾಡಿರೋರು ಇದ್ದಾರೆ, ಅವರೇ ಮಾಡಿದ ತಪ್ಪಿನಿಂದ ಅವ್ರು ತಿಳ್ಕೊಳ್ಳೋದು ಇಲ್ಲ. ಅವ್ರು ಪುಣ್ಯವಂತರು, ಅವ್ನು ಯಾರೂ ತಿದ್ದಕ್ಕೂ ಆಗಲ್ಲ. ಅವನು ನೋಡ್ದ ಅಪ್ಪನ್ನ, ನಮ್ಮಪ್ಪ -10 ಡಿಗ್ರೀಸಲ್ಲಿ ಡ್ಯಾನ್ಸ್ ಮಾಡ್ತಾನೆ, ಹಾವನೇ ಮಫ್ಲರ್ ಹಾಕೊಂಡು ಓಡಾಡ್ತಾನೆ, ಮನೇಲಿ ಯಾಕೋ ಉಸಿರು ಕಟ್ಕೊಂಡು ಕೂತಿರ್ತಾನೆ. ಏನಿದು ಅಂತ ನೋಡ್ದ, ಕುಲಂಕಷವಾಗಿ ನೋಡ್ದ, ಗೊತ್ತಾಯ್ತು ನಮ್ಮಪ್ಪ ಯಾಕೆ ಉಸಿರು ಕಟ್ಕೊಂಡವನೇ. ಬಲ್ ತೊಡೆ ಮೇಲೆ ಅಮ್ಮನ ಕೂರ್ಸ್ಕೊಂಡವನೇ, ಉಸಿರು ಬಿಟ್ಟ ಲಟಕ್ ಅಂದ್ಬಿಡ್ತಾನೆ, ಆ ಬ್ರೆತ್ ಮೇಲೆ ಇಟ್ಕೊಂಡವನೇ ಅಂತ ಬಿಟ್ಟ ಕಟ 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 ಅಂದ್ಬಿಡ್ತಾನೆ. ಏನೋ ಶಾಸ್ತ್ರಕ್ಕೆ ಒಂದು 5-10 ನಿಮಿಷ ಕೂರಿಸ್ಕೋಬೋದು ಹೇಳ್ತೀರಿ, ಜೀವನ ಪೂರ್ತಿ ಜಸ್ಟ್ ಇಮ್ಯಾಜಿನ್ ಮಾಡಿರಿ ಫ್ರ್ಯಾಕ್ಚರ್ ಆಗ್ಬಿಡ್ತದೆ. ನಿಮ್ಮ ಹೆಂಡತಿ ನಿಮ್ಮ ತೊಡೆ ಮೇಲೆ ಕೂತಿದ್ದೀನಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಟ್ರೈ ಮಾಡೋಕ್ಕೆ ಹೋಗ್ಬೇಡಿ, ಆಗೋದು ಇಲ್ಲ ಬಿಡಿ. ಈ ಮದುವೆ ಆಗುತ್ತಲ್ಲ, ಏನೋ ಆ ಶಾಸ್ತ್ರಕ್ಕೆ ಒಂದು 5-6 ದಿವಸದಲ್ಲಿ ಕೂರಿಸ್ಕೋಬೋದೇ ಹೊರತು ಆಮೇಲೆ ಆಗಲ್ಲ. 1 ವರ್ಷ ಆದಮೇಲೆ ಈ ಹೆಣ್ಮಕ್ಳು ದಪ್ಪಗಾಗಲ್ಲ, ಹರಡ್ಕಂತವೆ, ಇಲ್ಲಿ ಕೂತ್ರೆ ಅಲ್ಲಿ ಬಂದು ಕೂತ್ರು. ಹಾಗಾಗಿ ನೀವು ಕೂರಿಸ್ಕೊಳಕ್ಕಾಗೋದೇ. ಸೊ ನೋಡ್ದ ವಿನಾಯಕ, ನಮ್ಮಪ್ಪ ಯಾಕೆ ಉಸಿರು ಕಟ್ಕೊಂಡವನೇ, ಲ್ಯಾಪ್ ಮೇಲೆ ಅಮ್ಮನ ಕೂರಿಸ್ಕೊಂಡವನಿ ಸಾಲದು ಅಂತ ಟಾಪ್ ಮೇಲೆ ಒಂದು ಬೇರೆ ಕೂರಿಸ್ಕೊಂಡು ಬೇಕಿತ್ತ ಇವನಿಗೆ. ನೋಡ್ದ, ಅವನಿಗೆ ಆಗಲೇ ಗೊತ್ತಾಗ್ಬಿಡ್ತು, ಲ್ಯಾಪ್ ಮೇಲೆ ಕೂರಿಸ್ಕೊಂಡ ಏನೋ ಅಪ್ಪ ಅಮ್ಮನ ಮಾತು, ಟಾಪ್ ಮೇಲೆ ಮಾತ್ರ ಕೂರಿಸ್ಕೋಬಾರ್ದು. ಯಾಕಂದರೆ ಎರಡನೇದು ನೀವು ಕಟ್ಕೊಂಡ್ರೆ ಅದು ಕೂತ್ಕೊಳ್ಳೋದೇ ತಲೆ ಮೇಲೆ. ಅದಕ್ಕೆ ವಿನಾಯಕ ಡಿಸೈಡ್ ಮಾಡ್ದ, ನನಗೆ ಈ ಲ್ಯಾಪು ಬೇಡ ಟಾಪು ಬೇಡ, ಮೌಸೇ ಸಾಕು ಅಂತ. ಗಜವದನ ಹೇ ರಂಭ ವಿಜಯಧ್ವಜ ಶತರವಿ ಪ್ರತಿಭಾ, ಗಜವದನ ಹೇ ರಂಭ ವಿಜಯಧ್ವಜ ಶತರವಿ ಪ್ರತಿಭಾ, ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವೈಲಾಕಾಂತ, ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವೈಲಾಕಾಂತ, ಗಜವದನ ಹೇ ರಂಭ. ಪ್ರೇಕ್ಷಕನೇ ನಾಟಕದ ಮಾಲೀಕನೇ, ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ, ಆದಿ ಪ್ರೇಕ್ಷಕನೇ ಕನೆ 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 ಕನೆ, ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ, ಆದಿ ಕೇಶವನೇ ವನೇ, ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ, ಸ್ವೀಕರಿಸೈ ನಾಟಕ ಮೋದಕ, ಸ್ವೀಕರಿಸೈ ನಾಟಕ ಮೋದಕ, ನಾಟಕ ಮೋದಕ ನಾಟಕ ಮೋದಕ, ನಾಟಕ ಮೋದಕ ನಾಟಕ ಮೋದಕ ನಾಟಕ, ಗಜವದನ ಹೇ ರಂಭ ವಿಜಯಧ್ವಜ ಶತರವಿ ಪ್ರತಿಭಾ, ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವೈಲಾಕಾಂತ, ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವೈಲಾಕಾಂತ, ಗಜವದನ ಹೇ ರಂಭ. ಗಜವದನ ಹಾಡಿದು ನಡೀತು ಸ್ವಲ್ಪ ದಿವಸ. ಈ ಉತ್ತರ ಕರ್ನಾಟಕಕ್ಕೆ ಹೋದ್ವಿ. ಅಲ್ಲೇ ಸುಳಿ ಮಕ್ಕಳ, ಅದೇನು ಹಾಡಾಡ್ತೀರಿ ಪ್ರಾರ್ಥನಾಗ, ಗಜ ಮೀಟ್ರು ಏನು ಬಟ್ಟೆ ಮಾರ್ತೀರಿ ಅಣ್ಣ? ಅಣ್ಣ ಗಜವದನ ಅಂದರೆ ಏನು? ಗಜವದನ ಅಂದ್ರೆ ಗಣೇಶ ಅಂದ್ರೆ ಆಗೋದಿಲ್ಲಣ್ಣ, ಅದನ್ನು ಎಳ್ದು ಬಿಡ್ತೀರ. ಕನ್ನಡದಲ್ಲಿ ಮಾತಾಡ್ರಿ, ಸಂಸ್ಕೃತದಲ್ಲಿ ಮಾತಾಡಿ ನಿಮ್ಮದು ಕನ್ನಡ ಅಂತೀರ. ಆಯ್ತಪ್ಪ, ಏನಾಯ್ತು? ಏನದು? ವಿನಾಯಕನ ಸ್ತುತಿ ಮಾಡ್ಬೇಕು, ಹೌದಾ? ನಮ್ಮೂರ ಕಡೆ ಬಾ. ಮೊರದಂಥ ಕಿವಿಯವನೇ, ಚುಕ್ಕೆಂತ ಕಣ್ಣವನೇ, ಆನೆ ಮಾರಿಯ ದೇವ ವರವ ಕೊಡೋ ಅಂತ ಕೇಳು, ಕೊಡ್ತಾನೆ. ಗಜವದನ ಅಂತಂದ್ರೆ ಅವನಿಗೆ ಎಲ್ಲಿ ಸೇರ್ಬೇಕು? ಅವನು
ಯಾವುದೇ ದೇವರಾಗಲಿ ನಮ್ಮ ಭಾಷೆ ಅರ್ಥ ಆಗೋನು ಮಾತ್ರ ನಮ್ಮ ದೇವರು. ನಮ್ಮ ಭಾಷೆನೇ ಅರ್ಥವಾಗದಿರೋ ನಮ್ಮ ದೇವರನ್ನ ನಾವು ಓ ಎಂದರೆ ಶಿವ ಓ ಎಂದಾನೆ, ಅಂದೇ ಇದ್ರೆ ಶಿವನಿಗೆ ರಜಾ, ಹೋಗು, ಗುಡ್ ಬೈ ಅಂತ ಬಸವಣ್ಣ ಹೇಳಿದ್ದು. ನನ್ನ ಭಾಷೆ ಅರ್ಥವಾಗದೇ ಇರೋ ದೇವ್ರದ್ದೇನೋ ಅವ್ನು ಸಂಸ್ಕೃತದಲ್ಲಿ ಹೇಳ್ಬೇಕಾ? ಆಯ್ತು ಬಿಡಪ್ಪ, ಆಡಬೇಕು, ಆಡ್ತೀವಿ. ನೀನು ಪುರಾಣ ಎಲ್ಲ ತೆಗೆದು ನಮ್ಮನ್ನು ಬೈಬೇಡ, ನಾವು ಕಾರಣ ಅಲ್ಲ ಅದಕ್ಕೆ. ಅದಕ್ಕೆ ನೋಡು, ಒಂದು ನೆನ್ಪಿಟ್ಗ, ದೇವರು ದಿಂಡ್ರು ಬೈದರೆ ಕಲೆಕ್ಷನ್ ಆಗಲ್ಲ. ಕಲೆಕ್ಷನ್ ಕೊಡೋರು ಯಾರು? ಪ್ರೇಕ್ಷಕರು. ಅವ್ರನ್ನ ಹೊಗಳು, ಅವ್ರ ಬಗ್ಗೆ ಹಾಡೇಳು. ಏನಂದ ಅವಯ್ಯ? ಅಭಿಮಾನಿ ದೇವರು ಅಂತಂದ. ಅದಕ್ಕೆ ಅಲ್ಲಿ ಫೋಟೋ ಆಗವನು. ಹೌದಾ? ಅಭಿಮಾನಿಗಳು ಯಾರು ನಿನಗೆ ಅನ್ನ ಕೊಡ್ತಾರೆ ಅವ್ರು ನಿನಗೆ ದೇವರು. ಎಂಥ ಮಾತು! ಅದಕ್ಕೆ ನೀನು ಅದಿಟ್ಕ ಅಂತಂದ. ಹೇಳಿದ್ದೇನೋ ಪಾಯಿಂಟ್ ಚೆನ್ನಾಗಿದೆ. ಆ ಹಾಡೆಲ್ಲ ಹುಡ್ಕೊಂಡು ಹೋಗೋಣ. ಆಮೇಲೆ ಕೇಳಿದೆ, ನಮ್ಮ ಸತ್ಯ ಒಂಥರ ಡಿಕ್ಷನರಿ ಇದ್ದಂಗೆ, ಸರ್ ನಮ್ಮಲ್ಲಿ ಎಲ್ಲದಕ್ಕೂ ಹಾಡಿದೆ ಸರ್ ನಾಟಕದವರು. ಹೌದಾ? ಇವ್ರಿಗೆ ಎಲ್ಲಿಂದ ತರ್ತೀಯಪ್ಪ? ಇವ್ರಿಗೆ ಗೊತ್ತಿರೋದು ಎರಡೇ ಮಾತು, ಶರಣ್ರಿ ಅಂತಾರೆ, ಹೆಚ್ಚು ಕಡಿಮೆ ಸುಳಿ ಮಗನೇ ಅಂತಾರೆ. ಇವು ಎರಡು ಬಿಟ್ರೆ ಇನ್ನೇನು ಇರ್ತದಲ್ಲೇ ಅಂತಂದೆ. ಇಲ್ಲ ಶರಣ್ರಿ ಇದೆಯಲ್ಲ ಭಾಳ ಚೆನ್ನಾಗಿರ್ತೈತೆ ರೀ ಅಂತಂದರು. ಅದನ್ನೇ ಒಂದು ಪ್ರಾರ್ಥನೆ ಮಾಡೋಣ ಅಂತಂದರು. ಆ ಪ್ರಾರ್ಥನೆ ಶರಣು ಹೇಳಿವಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಲ ಸದ್ದು ಗದ್ದಲ ಮಾಡಬ್ಯಾಡಿ ಆಟದೊಳಗ, ಸದ್ದು ಗದ್ದಲ ಮಾಡಬ್ಯಾಡಿ ಆಟದೊಳಗ. ಶರಣು ಹೇಳಿವಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಲ ಸದ್ದು ಗದ್ದಲ ಮಾಡಬ್ಯಾಡಿ ಆಟದೊಳಗ, ಸದ್ದು ಗದ್ದಲ ಮಾಡಬ್ಯಾಡಿ ಆಟದೊಳಗ. ಸಣ್ಣ ಹುಡುಗರು ನಾವು ಬಣ್ಣಕ್ಕ ಹೆದರೋರು, ಚೆನ್ನಾಗಿ ಕೇಳಿರಿ ನಮ್ಮ ಕವನ. ಸಣ್ಣ ಹುಡುಗರು ನಾವು ಬಣ್ಣಕ್ಕ ಹೆದರೋರು, ಚೆನ್ನಾಗಿ ಕೇಳಿರಿ ನಮ್ಮ ಕವನ. ಶರಣು ಹೇಳಿವಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಲ ಸದ್ದು ಗದ್ದಲ ಮಾಡಬ್ಯಾಡಿ ಆಟದೊಳಗ, ಸದ್ದು ಗದ್ದಲ ಮಾಡಬ್ಯಾಡಿ ಆಟದೊಳಗ. ಕುಂತಿರೋ ಹೆಣ್ಣು ಗಂಡು ಭರ್ತಿ ಸಭಾ ಇರಲಿ, ಇರಲಪ್ಪ ನಿಮ್ಮ ಪ್ರೀತಿ ನಮ್ಮ ಮ್ಯಾಲ. ಕೂತಿರೋ ಹೆಣ್ಣು ಗಂಡು ಭರ್ತಿ ಸಭಾ ಇರಲಿ, ಇರಲಪ್ಪ ನಿಮ್ಮ ಪ್ರೀತಿ ನಮ್ಮ ಮ್ಯಾಲ. ಶರಣು ಹೇಳಿವಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಲ ಸದ್ದು ಗದ್ದಲ ಮಾಡಬ್ಯಾಡಿ ಆಟದೊಳಗ, ಸದ್ದು ಗದ್ದಲ ಮಾಡಬ್ಯಾಡಿ ಆಟದೊಳಗ, ಸದ್ದು ಗದ್ದಲ ಮಾಡಬ್ಯಾಡಿ ಆಟದೊಳಗ. ಆಯಿತು, ಸೆಟ್ ಆಗ್ಬಿಡ್ತು. ಧಾರವಾಡ ದಾವಣಗೆರೆ ದಾಟಿದ ಮೇಲೆ ಎಲ್ಲರಿಗೂ ಅರ್ಥ ಆಗುತ್ತೆ. ಶರಣು ಅಂದರೆ ಇಲ್ಲಿಯವ್ರಿಗೂ ಅರ್ಥ ಆಗುತ್ತೆ. ಯೂನಿವರ್ಸಲ್ ಆಗಿ ಇದನ್ನೇ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆನೋ ಸೆಟ್ ಆಯಿತು, ನಾಟಕ ಏನು ಮಾಡೋದು? ಅದೇ ಬಿಡ, ದುಷ್ಯಂತ ಸಾಕುಂತ್ಲಿ, ಚೇಂಜ್ ಬೇಕು ಅಂತಾರೆ. ತಿರ್ಗಿ ಅಲ್ಲೇ ಹೋಯ್ತಿಯಲ್ಲಣ್ಣ. ಏನು ಆ ದುಷ್ಯಂತ ಸಾಕತ್ಲಿ, ಅದೇ ತಾನೇ. ಯಾವುದು ಕಾಣದಂತೆ ಮಾಯವಾದನು, ಅದ್ಯಾವುದು ಸಿನಿಮಾ ಇಲ್ಲಣ್ಣ. ಥೀಮ್ ಅದೇ. ಬರ್ತಾನೆ, ಹುಡುಗಿನ ನೋಡ್ತಾನೆ, ಕಾಣದಂತೆ ಮಾಯವಾಗುತ್ತೆ. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು
ಕುದುರೆ ಏರಿ ಓಡಿ ಹೋದನು ದುಸ್ವಂತ. ಅದ್ಯಾಕೆ ಎಲ್ಲರೂ ಅದೇ ಅಣ್ಣ ಚೇಂಜ್. ಅಣ್ಣ ಚೇಂಜ್ ಅಂದರೆ ಆವಾಗ ಕುದುರೆ ಮೇಲೆ ಬಂದ, ಇವಾಗ ಫ್ಲೈಟಲ್ಲಿ ಬರ್ತಾನೆ. ಅದೇ ಅಣ್ಣ ಚೇಂಜ್, ಇನ್ನೇನು ಮಾಡೋಕ್ಕಾಗಲ್ಲ. ಆವತ್ತು ಅದೇ ಎಲ್ಲವೂ, ಆವತ್ತು ಅದೇ ಕೈ ಕೊಟ್ಟ ಹೋದ, ಇವತ್ತು ಅದೇ. ಏನು ಚೇಂಜ್ ಕೊಡೋದು ಲೇ? ಅದೇ ಕಂಡ್ರ ಚೇಂಜು ಅಂತ ಮಾಡ್ಕೊತೀವಿ. ಏನು ಚೇಂಜ್ ಅಣ್ಣ? ಚೇಂಜ್ ಅಂದರೆ ಅದು ದುಸ್ವಂತ ಸಾಕಂತಲೇ ಹಿಂಗೆ ಹೇಳ್ಬಿಡೋದು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈ ಕೊಟ್ಟು ಓಡಿ ಹೋದನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಉಂಗುರ ಕೊಟ್ಟು ಓಡಿ ಹೋದನು ಅಂತ ಅನ್ಬೇಕು ಅಂತಂದ್ರೆ ಹೌದಲ್ವ? ಹೊಸ್ತು ಅನ್ನೋದು ಏನೂ ಇಲ್ಲ. ಏನು ಹೊಸ್ದು? ನಾವು ಮರೆತು ಹೋದ ನಮ್ಮ ಹಳೆಯದೇ ಹೊಸ್ತು. ಮತ್ತೆ ಮರೆತು ಹೋದ ಹಳೆಯದನ್ನು ಮೆಲುಕು ಹಾಕ್ತಾಯಿದ್ರೆ ಹೊಸ್ತು ಬರುತ್ತೆ ಅಂತಂದು. ಹಾಗಾದರೆ ಏನು ಮಾಡೋಣ? ಅದನ್ನು ಹಳೆಯದು ಹೆಂಗೆ ಹಾಕ್ತಿದ್ರು ನಮ್ಮ ಸತ್ಯಣ್ಣವರು, ಆ ಹಳೆ ಬ್ಲ್ಯಾಕ್ ಆ್ಯಂಡ್ ವೈಟ್ ದುಷ್ಯಂತ ಸಾಕಂತಲ ನೋಡೋರು, ಕಲರು ನಾವು ನೋಡಿದ್ವಿ. ಯಾರೆಲೆ ನೀರೇ ನಾರಿ ಮಣಿಯೇ, ಯಾರೆಲೆ ನೀರೇ ನಾರಿ ಮಣಿಯೇ, ನಾರಿ ಮಣಿಯೇ ಎನ್ನರಗಿಣಿಯೇ, ನಾರಿ ಮಣಿಯೇ ಎನ್ನರಗಿಣಿಯೇ. ಯಾರೆಲೆ ನೀರೇ ನಾರಿ ಮಣಿಯೇ, ನಾರಿ ಮಣಿಯೇ ಎನ್ನರಗಿಣಿಯೇ, ನಾರಿ ಮಣಿಯೇ ಎನ್ನರಗಿಣಿಯೇ. ಯಾರೆಲೆ ನೀರೇ. ಚಿತ್ತವಂ ಭ್ರಮಿಸುವ ಮೋಹಕ ಸುಂದರಿ, ಚಿತ್ತವಂ ಭ್ರಮಿಸುವ ಮೋಹಕ ಸುಂದರಿ, ಚಿತ್ತವಂ ಭ್ರಮಿಸುವ ಮೋಹಕ ಸುಂದರಿ. ನೀನಾರೆಂದು ಬೇಳೆಯನ್ನರಸಿ, ನೀನಾರೆಂದು ಬೇಳೆಯನ್ನರಸಿ, ನೀನಾರೆಂದು ಬೇಳೆಯನ್ನರಸಿ, ನೀನಾರೆಂದು ಬೇಳೆಯನ್ನರಸಿ, ನೀನಾರೆಂದು ಬೇಳೆಯನ್ನರಸಿ. ಯಾರೆಲೆ ನೀರೇ ನಾರಿ ಮಣಿಯೇ, ಯಾರೆಲೆ ನೀರೇ ನಾರಿ ಮಣಿಯೇ, ನಾರಿ ಮಣಿಯೇ ಎನ್ನರಗಿಣಿಯೇ, ನಾರಿ ಮಣಿಯೇ ಎನ್ನರಗಿಣಿಯೇ. ಯಾರೆಲೆ ನೀರೇ. ನೀರೇ, ನೀರೇ, ಅದೇ ನೀರೇ, ಬಿಸ್ಲೇರಿ ನೀರೇ. ಇದು ಆದಮೇಲೆ ಕಂಪ್ನಿಲೆಲ್ಲ ಡಿಸ್ಕಸ್ ಮಾಡಿದ್ವಿ. ಸರ್ ಇದನ್ನೇ ಅಲ್ವಾ ಸರ್ ಚೆನ್ನಾಗಿದೆ ಸರ್, ಇದು ನಮ್ಮ ಪ್ರಾರ್ಥನೆಯೇ ಹಳೇದು ಅಂತವ್ರು ಇದನ್ನು ಒಪ್ಕೋತಾರಲ್ಲ. ಬಟ್ ಏನು ಮಾಡೋದು, ಮ್ಯಾಟ್ರ್ ಬೇರೆ ಇಲ್ವಲ್ಲಣ್ಣ. ದುಷ್ಯಂತ ಶಕುಂತಲೇ ಮಾಡಬೇಕು, ನಮ್ಮಪ್ಪ ಅಜ್ಜ ಕಾಲದಿಂದ ಮಾಡಿದ್ದು. ಹೊಸ ನಾಟಕ ಯಾವ್ದು ಮಾಡೋಕ್ಕಾಗುತ್ತೆ ಅಂತಂದರೆ ಇದನ್ನೇ ಚೇಂಜ್ ಮಾಡಿಬಿಟ್ರೆ ಹೆಂಗೋ ಚೇಂಜ್ ಮಾಡ್ತೀಯಾ? ಜಾಂಪದದಲ್ಲಿ ಹೇಳಿದ್ರೆ ಹೆಂಗೆ? ಏನು ಅದು ಈ ಜಾಂಪದ ಪೋಕು ಅದನ್ನೇ ಫೋಕಲ್ಲಿ ಹೇಳ್ಬಿಡ್ದು. ಇದು ಕ್ಲಾಸಿಕಲ್ ಐತೆ ಅದು. ಯಾರೆಲ್ಲ ನೀರ ನಾರಿ ಮಣಿಯೇ, ಯಾರೆಲ್ಲ ನೀರ ನಾರಿ ಮಣಿಯೇ ಎನ್ನರಗಿಣಿಯೇ ಮಣಿಯೇ. ಯಾರೆಲ್ಲ ನೀರೇ ನಾರಿ ಮಣಿಯೇ ಎನ್ನರಗಿಣಿಯೇ ಮಣಿಯೇ. ಕಣ್ವ ರುಚಿಯ ಸಾಕು ಮಗಳು, ಕಣ್ವ ರುಚಿಯ ಸಾಕು ಮಗಳು, ಬೆಸರು ಸಾಕುಂತಳೆ, ಬೆಸರು ಸಾಕುಂತಳೆ, ಬೆಸರು ಸಾಕು ಅಂತಲೇ ಅಂತಲೇ. ಪರ್ಣ ಕುಟ್ಟಿಯೋಳ್ ಇಲ್ಲ ಬಿಟ್ಟನು, ಪರ್ಣ ಕುಟಿಯೋಳ್ ಇಲ್ಲ
ಬಿಟ್ಟನು ಪ್ರಭು ನೀನು ಮನ್ನಿಸು. ಪ್ರಭು ನೀನು ಮನ್ನಿಸು. ಆಹಾ ಆಗ ರಾಜ ನೋಡ್ದ ಅವಳನ್ನ ಅರಮನೆಗೆ ಅಯ್ಯಯ್ಯೋ ಬೇಟೆಯೊಂದು ಬಂದೆ ನಾನು ನಿನ್ನ ನೋಟದಲ್ಲಿ ಸಿಲುಕಿಕೊಂಡನು ಪಡೆ ನೋಟದಲ್ಲಿ ಬಂದೆ ನಾನು ನಿನ್ನ ನೋಟದಲ್ಲಿ ಸಿಲುಕಿಕೊಂಡೆನು ನೀರಿಗೆಂದು ಬಂದೆ ನಾನು ನಿನ್ನ ಲೋಟದಲ್ಲಿ ನಾ ಲೋಟದಲ್ಲಿ ಲೋಟ ಅಲ್ಲಪ್ಪ ನೋಟದಲ್ಲಿ ಸಿಲುಕಿಕೊಂಡನು ನಿನ್ನ ನೋಟದಲ್ಲಿ ಸಿಲುಕಿಕೊಂಡನು ನೋಟದಲ್ಲಿ ಸಿಲುಕಿಕೊಂಡೆನು ಅಂತಂದ. ಒಂದಷ್ಟು ದಿವಸ ಪರ್ಣಕುಟಿಯಲ್ಲಿ ಓಡಾಡಿದ್ರು, ಏನೇನು ಮಾಡಿದ್ರು ಗೊತ್ತಿಲ್ಲ. ಇವನು ಆತೆ ಬಿಟ್ಟು ಹಾಕಿದ್ರೇನ ಬರ್ತೀನಮ್ಮ ಅಂದ. ಅಯ್ಯೋಯ್ಯೋ ಎನ್ನ ರಸನೆ ಪ್ರಣಕಾಂತ ತೊರೆದು ನೀನು ಎಲ್ಲಿ ಪೋದೆ ಅರಮನೆಗೆ ಹೋಗಿ ನಾನು ದಿನ ಕಾರ್ ಕಳಿಸಿ ಕರೆದುಕೊಂಡೆ. ಕಾರ್ ಕಳಿಸಿಯಲ್ಲ ಹಾ ಕರೆ ಕಳಿಸಿ ಓಹ್ ಅರಮನೆಗೆ ಹೋಗಿ ನಾನು ನಿನ್ನ ಕರೆ ಕಳಿಸಿ ಕರೆದುಕೊಂಡೆ. ಎನ್ನಾಣೆ ನಂಬುನಿ ನಿನ್ನಾಸೆ ನಡೆಸುವೆ ಎನ್ನಾಣೆ ನಂಬುನಿ ನಿನ್ನಾಸೆ ನಡೆಸುವೆ ದರ್ಶು ನೀನು ಎನ್ನ ಮುದ್ರಿಗೆ ಅಂತ ಉಂಗುರ ಕಟ್ಟೋದವನು ಮತ್ತೆ ಬರ್ಲೇ ಇಲ್ಲ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಕಾಣದಂತೆ ಮಾಯವಾದನು ನಮ್ಮ ಶಿವ ಕುದುರೆ ಏರಿ ಓಡಿ ಹೋದನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು ಅರಮನೆಗೆ ಒಯ್ದುಕೊಂಡು ಓಡಿ ಹೋದನು. ಇಲ್ಲಿಗೆ ಅಲ್ಲಿಗೆ ಜಾಂಪದ ಮುಗೀತು. ಏನು ಚೇಂಜ್ ಕೊಡ್ತೀರಿ? ಜಾಂಪದಲ್ಲೂ ಕೈ ಕೊಟ್ಟೋದ, ಕ್ಲಾಸಿಕಲ್ಲೂ ಕೈ ಕೊಟ್ಟೋದ, ರಂಗಗೀತೆಯಲ್ಲೂ ಕೈ ಕೊಟ್ಟೋದ. ಒಟ್ಟು ಕತೆ ನೀತಿ ಏನು? ಕೈ ಕೊಟ್ಟು ಹೋಗಿದ್ದೆ. ನಾನು ನೋಡಿದೆ ಬಂದಾಗ್ಲಿಂದ ಎಲ್ಲರೂ ಬರ್ತಾರೆ ಹಾಡ್ತಾರೆ. ಏನಾದರೂ ಯಾರು ಯಂಗ್ಸ್ಟರ್ಸ್ ಕಾಣ್ತಿಲ್ವಲ್ಲ ಅಂತಂದರು ಸತ್ಯ. ನಾವ್ಯಾವ ಯಂಗ್ಸ್ಟರ್ಸು ಅಂತ ನಮ್ಮನ್ನು ಕರೆಸೋರು ಹೇಳಪ್ಪ ಅಂತ. ಅಲ್ಲಲ್ಲ, ಅದಕ್ಕೆ ಬಂದವರೆಲ್ಲ ಯಾವ್ದಾಡ್ತಾರೆ ಬರೀ ವಿರಹಗೀತೆನ ಆಡ್ತಾವೆ. ಅದು ಏನು ಹೆಣ್ತಿನ ಪಕ್ಕದಲ್ಲಿ ಇಟ್ಕೊಂಡು ಆವಮ್ಮ ಏನಾದರೂ ವಿರಾಗೈತೆ ಆಡ್ದು ಮುಗಿತೀನಿ. ಒಂದಾದರೂ ರೊಮ್ಯಾಂಟಿಕ್ ಸಾಂಗ್ ಆಡಿದ್ರ ಸರ್ ಆವಾಗಲಿಂದ ಬಂದಾಗಿ ಏನಾರು ಆಡ್ತೀರಂದ್ರೆ ಎಲ್ಲರೂ ವಿರಹಗೀತೆನೆ ಇರಲಿ ಬಿಡಿ. ನಾವು ನಮ್ಮದು ಫ್ಲ್ಯಾಶ್ ಬ್ಯಾಕ್ ಐತಲ್ಲ, ನಾವು ಆ ಫ್ಲ್ಯಾಶ್ ಬ್ಯಾಕ್ ಹೋಗ್ಬಿಟ್ಟಿರೋ. ಆಮೇಲೆ ಏನಾಯಿತು, ನಾಟಕ ಡಿಸೈಡ್ ಆಯಿತು. ಕಾಲಕ್ರಮೇಣ ಏನಾಯಿತು, ಚೇಂಜ್ ಬೇಕು ಅಂತ ಜನ ಹೇಳೋದು ನಮಗೆ ಅನ್ಸಕ್ಕೆ ಶುರು ಆಗ್ಬಿಡ್ತು. ಏನಾದರೂ ಮಾಡಬೇಕಣ್ಣ, ಬರೀ ಪುರಾಣ ಕತೆ ಅದು ಇದು, ಏನಾದ್ರು ಒಂದು ಖುಷಿ ಪಡೋಂಗೆ ಏನಾದ್ರು ಹೇಳಬೇಕು. ನೋಡು, ಪೌರಾಣಿಕ ಪಾತ್ರೆಗಳಿಗೆ ಹೋಗಬೇಡಿ, ಸಾಮಾನ್ಯ ಪ್ರಜೆಗಳಿಗೆ ಹೋಗಿ ಕಾಮಿಡಿ ಏನಾದ್ರು ಕ್ರಿಯೇಟ್ ಮಾಡಿ. ಕಾಮಿಡಿ ಎಲ್ಲಿಂದ ಕ್ರಿಯೇಟ್ ಮಾಡೋದು? ಕಳ್ಳರು, ಕುಡುಕರು. ನಮಗೆ ಕಾಮಿಡಿ ಅಂದರೆ ಫಸ್ಟ್ ಸಿಗೋದೇ ಕುಡುಕರು. ಯಾಕಂದರೆ ಈ ಆಲ್ಕೋಹಾಲ್ ಅನ್ನೋದು ಈ ಪ್ರಪಂಚದ ಬೆಸ್ಟ್ ಲೂಬ್ರಿಕೆಂಟ್. ಅದು ಹಾಕಿದ್ರೆ ಎಲ್ಲ ಡ್ರೀಯಾದ ಓಡೋಕ್ಕೆ ಶುರು ಆಗುತ್ತೆ. ಆಗೇನು ಮಾಡೋದು, ನಾಟಕದಲ್ಲಿ ಹೊಡಿತಾ ಬಂದರು. ಆ ಕುಡುಕರ ಬಗ್ಗೆನೇ ನಮ್ಮ ಮೂಲ ಪಾತ್ರ ಕುಡುಕನೇ ಆಗಿಬಿಟ್ಟ. ಆ ಕುಡುಕನನ್ನೇ ನಾವು ಹೈಲೈಟ್ ಮಾಡಿ ಹಾಡ್ಬಿಟ್ವಿ. ಹಾಂ, ಕೇಳಿ ಇದು. ಸುಖವೀವ ಸುರಪಾನವಿದೆ ಸ್ವರ್ಗ ಸಮಾನಂ. ಆಡಿಸಿ ಕಾಡಿಸಿ ಹೆಕೆದಾಡಿಸಿ ತಡಕಾಡಿಸಿ ತಲೆದೂಗಿ ಸೋಪಾನಂ. ತಂಪಿನ ಪಾನಂ ತನು ತಂಪಿನ ಪಾನಂ. ಸುಖವೀವ ಸುರಪಾನವಿದೆ ಸ್ವರ್ಗ ಸಮಾನಂ. ಆಡಿಸಿ
ಆಡಿಸಿ ತೆಗೆದಾಡಿಸಿ ತಡಗಾಡಿಸಿ ತಲೆ ತೂಗಿಸೋ ಪಾನಂ ತಂಪಿನ ಪಾನಂ ತನು ತಂಪಿನ ಪಾನಂ. ಸುರನಾರಿಯ ತಲೆ ಹಾರಿಸಿ ಪರಿದೋಡಿದ ಜ್ಞಾನಂ ಈ ಲೋಕದ ಇದು ಒಂದೇ ಅಮೃತ ಪಾನಂ. ಪರಿಮಾತಿನ ಜನಯಂ ತರಿವರು ಇದರಭಿಮಾನಂ ಸರ್ಕಾರದ ವರಮಾನದೊಳಿದು ಉತ್ತಮ ಸ್ಥಾನಂ. ಇಂಡಿಯದೊಳಗೆಲ್ಲರಿಗಿದು ದೈವ ಸಮಾನಂ ನಮ್ಮ ಇಂಡಿಯದೊಳಗೆಲ್ಲರಿಗಿದು ದೈವ ಸಮಾನಂ ತಂಪಿನ ಪಾನಂ ತನು ತಂಪಿನ ಪಾನಂ. Government is welcoming its increasing income. Great Indian enchanting blood purification. Best possible balancing brain stimulation. Well, nobody should suspect my notification. If anybody want anything else, anybody there, let him question me. My gratification. My gratification. Message to my nation. ಸುಖವಿವ ಸುರಪಾನವಿದೆ ಸ್ವರ್ಗ ಸಮಾನಂ. ಆಡಿಸಿ ಕಾಡಿಸಿ ತೆಗೆದಾಡಿಸಿ ತಡಗಾಡಿಸಿ ತಲೆ ತೂಗಿಸೋ ಪಾನಂ ತಂಬಿನ ಪಾನಂ ತನು ತಂಬಿನ ಪಾನಂ. ನೀರಿಗೆ ಹಿಂಗಾದ್ರೆ ಇನ್ನು ಅದಕ್ಕಾದ್ರೆ ಹೆಂಗೆ? ಆವಾಗಲೇ ನೀರೇ ಅಂತ ಹೇಳಿದ್ದು. ಅದಕ್ಕೆ ಕನ್ಫರ್ಮ್ ಮಾಡಿದ್ವಿ. ಇದಾದ ಮೇಲೆ ಈ ಕುಡುಕರ ಬಗ್ಗೆ ಹಾಡು ಹೇಳ್ತಾ ಹೇಳ್ತಾ ಎಲ್ಲೋ ಒಂದು ಸಲ ಅನ್ನಿಸ್ತು ಕಂಪ್ನಿ ಓನರ್ಗೂ, ನಾವು ಇದು ಹಾಡಿದ್ರಿಂದ ಕಂಪ್ನಿ ಕಾಲೆತ್ಕೊತಾ ಇದೆ, ನಾಟಕದ ಟೈಮ್ಗೆ ಪಾರ್ಟಿನೇ ಇಲ್ಲ, ಪಕ್ಕದಲ್ಲಿ ವೈನ್ ಸ್ಟೋರ್ಗೆ ಹೋಗೋಣ ನಾ ಬರ್ತಾನೆ ಅಂತ. ಅಯ್ಯೋಯ್ಯೋ ನೋಡಿ ನಾಟಕ ಇಂಥವ್ರು ಇದ್ರೆ ಕಲೆ ಸಮಾಜವನ್ನು ತಿದ್ದಬಹುದು, ಸಮಾಜವನ್ನು ಹಾಳು ಮಾಡಬಹುದು. ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಭಾಳಷ್ಟು ಜನ ಇಲ್ಲೇನು ದನ ಕಾಯ್ತಾ ಇದ್ದೀವಿ ನಡೀಲ ಊರಿಗೆ ಹೋಗೋಣ ಅಂತ ಹೋದವರು ಇದ್ದಾರೆ. ಎಸ್ ಅಣ್ಣವ್ರಂದ್ರೆ ಆ ಪಾತ್ರ ನೋಡಿ ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡು ವರ್ಷಾನುಗಟ್ಲೆ, ಇವಾಗ ಕಡಿಮೆ ಆಗಿದೆ. ಯಾರಿಗಾರು ಏನೂ ಕೆಲಸ ಇಲ್ವ ಹಳ್ಳಿಲಿ, ಕೋರ್ಟ್ ಕೇಸ್ ಆಯ್ತಣ್ಣ, ನೀವು ವಾರಕ್ಕೆ ಬೆಂಗಳೂರು ಬಂದು ಹೋಗೋಕ್ಕೆ ಸುಮ್ಮನೆ ಒಂದು ಕೇಸು. ಭೂತ ಏನೋ ಮಗ ಇಲ್ಲಿ ಏನು ಹೇಳ್ತಾನೆ, ಇಲ್ಲಿ ಈ ಕೇಸಲ್ಲಿ ಗೆದ್ದವನು ಸೋತವನು ಸತ್ತ. ಏನು ಸಿನಿಮಾ ಇದು ಒಂದು ಸಿನಿಮಾ ಹೇಳೋವಂಥ ಮೆಸೇಜ್ ತಿದ್ಕೊಳ್ಳೋರಿಗೆ ಎಷ್ಟು ಎಫೆಕ್ಟಿವ್ ಆಗಿದೆ ನೋಡಿ. ಆಮೇಲೆ ಏನಾಯಿತು, ನಾವೇ ಈ ನನ್ನ ಮಕ್ಕಳಿಗೆ ಕುಡಿಯೋಕ್ಕೆ ಹೇಳ್ಕಟ್ಟಿದ್ದು, ಇವರಿಂದ ನಾವೇ ಅದನ್ನು ವಾಪಸ್ ತಗೋಬೇಕು. ಯಾವುದನ್ನು ಹತ್ತಿಸ್ಬಿಡ್ಬೋದು ಸರ್, ಇಳಿಸೋಕ್ಕಾಗಲ್ಲ. ನಮ್ಮ ಕೈಯಲ್ಲಿಲ್ಲ. ಅದನ್ನೇನಾಯಿತು, ಇವಾಗ ಇವ್ರಿಗೆಲ್ಲ ಎಂಡ ಕುಡಿಸ್ಬಿಟ್ಟು ಅವಾಗ ಏನಂತ ಹೇಳ್ಬೇಕು ನೋಡಪ್ಪ, ಕುಡೀರಿ, ಹಾಡಿ, ಕುಣೀರಿ, ಎಲ್ಲ ಲಿಮಿಟ್ನಾಗಿರ್ಬೇಕು. 30-60 ಅಟ್ ಎ ಟೈಮ್, ಓನ್ಲಿ 30 ಅಟ್ ಎ ಟೈಮ್ ಅಂದರೆ ಒಂದೊಂದು ಸಲ 30 ಅಂತ ಆ ಥರ ಅಲ್ಲ, ಈ ಲಿಮಿಟಲ್ಲೇ ಹಾಕಬೇಕು ಅಂತಂದಾಗ ಅದಕ್ಕೂ ಒಂದು ಹಾಡು ಬರೆದ್ರು. ಸುರೆ ಪೀರಿ ದೊಡೆ ಮಿತಿ ಮೀರಿ ದೊಡೆ, ಸುರೆ ಪೀರಿ ದೊಡೆ ಮಿತಿ ಮೀರಿ ದೊಡೆ, ಪೊಲೀಸಿನವನಿಗೂ ಏಟು. ಸುರೆ ಪೀರಿ ದೊಡೆ ಮಿತಿ ಮೀರಿ ದೊಡೆ, ಸುರೆ ಪೀರಿ ದೊಡೆ ಮಿತಿ ಮೀರಿ ದೊಡೆ, ಪೊಲೀಸಿನವನಿಗೂ ಏಟು. ತಾಳಿ ಕೇಳಿ ತಾಳಿ ಕೇಳಿ, ಬ್ರಾಂದಿಯ ಬಾಟಲನ್ನು ತರಿಸಿ
ಸೇಂದಿಯ ಅದರೊಳಗೆ ಬೆರೆಸಿ ಬೂಂದಿಯ ಪಟ್ನವನ್ನು ಬಿಡಿಸಿ ತಾಂಬೂಲ ತಟ್ಟೆಯನ್ನು ತರಿಸಿ ತಾನವರ ಮಧ್ಯದೊಳು ನೆಲೆಸಿ ಅವರವರ ಯೋಗ್ಯತೆಯನ್ನನುಸರಿಸಿ ಇವರ ಯೋಗ್ಯತೆಯನ್ನನುಸರಿಸಿ ತಾವು ಲಗಾಯಿಸಿ ನೀವು ಲಗಾಯಿಸಿ ತಾವು ಲಗಾಯಿಸಿ ನೀವು ಲಗಾಯಿಸಿ ಹಿಂಗ್ ಕುಡಿದರೆ ವಾಸಿ ಹೆಂಗೆ ಹಿಂಗ್ ಕುಡಿದರೆ ವಾಸಿ ಆಹಾ ಸುರಪೀರಿ ದೊಡೆ ಮಿತಿ ಮೀರಿ ದೊಡೆ ಸುರಪೀರಿ ದೊಡೆ ಮಿತಿ ಮೀರಿ ದೊಡೆ ಪೊಲೀಸಿನವನಿಗೂ ಏಟು ಅಂದ್ರೆ ಸದಾರಮೆ ಹಾ ಆಗ ಕುಡುಕರ ಇದರಲ್ಲಿ ಸೇರ್ಕೊಂಡು ಯಾವ ರೀತಿ ಕುಡಿಬೇಕು ಎಲ್ಲ ಸೇರ್ಕೊಂಡು ಹೌದೌದು ಎಲ್ಲ ನಾಟಕ ಕಲೆ ಬಹಳ ಬುದ್ಧಿ ಇದೆ ಸರ್, ಕಲ್ತ್ಕೋಬೇಕು. ಅಲ್ವಾ? ಅದು ಬೇರೆ. ನಾಟಕದ ಹೆಸರು ಸದಾರಮ್ಮೆ. ಈ ನಾಟಕದವರೆಲ್ಲ ಸದಾ ರಮ್ಮೆ. ಯಾಕೆ ಹೇಳಿ, ಇದು ಮಿಲ್ಟ್ರಿಯಲ್ಲಿ ಚೀಪಾಗಿ ಸಿಗುತ್ತೆ, ನಮ್ಮ ಹತ್ರ ದುಡ್ಡೇ ಇಲ್ಲ, ಕುಡಿಬೇಕು. ಸದಾ ರಮ್ಮೆ. ಹಾಗಾಗಿ ಸದಾ ರಮ್ಮೆ ಕುಡ್ಕೊಂಡು ಏನೇನು ಸಾಧ್ಯ ಆಗುತ್ತೋ ಸದಾರಮ್ಮೆವರೆಗೂ ಬಂದ್ವಿ. ಈ ಹಾಗೆ ಇದು ಎಲ್ಲ ಇವಾಗ ಎಲ್ಲ ಕೊಟ್ಟಾಯ್ತು, ಕೂರ್ಸಾಯ್ತು, ಬೂಂದಿ ಕೊಟ್ಟಾಯ್ತು. ಇನ್ಮೇಲೆ ಏನು ಮಾಡೋದು, ಎಣ್ಣೆ ಹೊಡಿಬೇಕಷ್ಟೆ, ಇನ್ನೇನು ಮಾಡಬೇಕು. ಅದಕ್ಕೆ ಯಾಕೆ ಈ ನಾಟಕವನ್ನು ಇದು 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 ಮಾಡೋದಕ್ಕೆ ನಾವು ಮೈಸೂರಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡಿದಾಗ ಒಬ್ಬರು 98 ವಯಸ್ಸಿನವರು, ಒಬ್ಬರು ಇನ್ನೊರು 86 ವಯಸ್ಸಿನವ್ರು, ಇಬ್ಬರು ಇದ್ದರು. ನಾವೇ ರಂಗಗೀತೆಗಳು ಹಾಡ್ತಿದ್ದೆವು ಅವ್ರಿಗೆ ಅಂತ ಕರೆದು, ಏನು ಈ ಹಾಡಿದೆಯಲ್ಲ ನಾನೇ ಬರ್ದಿದ್ದೆ. ಓ ಸಾರಿ ಗೊತ್ತಾಗಿ. ಸಂಗೀತ ಕೊಟ್ಟು ರಾಜಪ್ಪ ಸರ್ ಅವರಿಬ್ಬರು, ನೀವು ನಮ್ಮ ಕಾಲಕ್ಕೆ ನಮ್ಮದೆಲ್ಲ ನಡೆದೋಗುತ್ತೆ, ಉಳಿಯಲ್ಲ ಅಂದ್ಕೊಂಡಿದ್ವಿ. ನಮ್ಮ ನಾಟಕ ಮರ್ತೋದ ನಾಟಕದ ಹಾಡನ್ನು ನೀವು ಹಾಡ್ತೀರಲ್ಲಪ್ಪ, ಸಾಕಷ್ಟೇ, ಇನ್ನೇನು ಬೇಡ ನಮಗೆ, ಇನ್ನೇನು ಪೆನ್ಷನ್ ಬೇಡ, ಏನು ಬೇಡ, ಇನ್ನೂ ಇದ್ದೀವಿ, ಬದುಕಿದ್ದೀವಿ ಅನಿಸುತ್ತೆ ಅಂಥೇಳಿ. ಹಾಗಾದರೆ ನೀವೊಂದು ಹಾಡು, ಏನು ರಾಜಪ್ಪ ಪೇಟೆಗೆ ಇಲ್ವಲ್ಲ ಅಂತ ಅಂದರೆ ಹಾರ್ಮೋನಿ. ಸರಿ, ನಮ್ಮ ಜನಾರ್ದನ್ ರಂಗಾಯಣದ ಡೈರೆಕ್ಟ್ರು ಜನ್ನಿ ಅಂತ, ಒಂದು ಪೆಟ್ಟಿಗೆ ಇದ್ರೆ ಇದೆ ಅವನ ಪೆಟ್ಟಿಗೆ ತಂದು ಕೊಟ್ಟ, ಅವ್ರನ್ನ ಕೂರಿಸಿದ್ರು ಸರ್. ರಾಜಪ್ಪ ಹಾರ್ಮೋನಿಯಂ ನುಡಿಸಿದ್ರು. ಅವರು 98 ಇಯರ್ಸು, ಅವ್ರು ಹಾಡಿದರು. ಅಲ್ಲಿವರೆಗೂ ನಾವು ಹಾಡಿದ್ದೆಲ್ಲ ಡಮಾರ್ ಸರ್. ಆ 98 ಇಯರ್ಸಲ್ಲಿ ಆ ಪಿಚ್ಚಲ್ಲಿ ಹಾಡ್ತಾರೆ, ಆ ಪಿಚ್ಚಿಗೆ ಇವ್ರು ಕರೆಕ್ಟಾಗಿ ಹಾರ್ಮೋನಿಯಂ ನುಡಿಸ್ತಾರೆ. ಇಡೀ ಬೇರೆಯೇ ಒಂದು ವಾತಾವರಣ ಸೃಷ್ಟಿ ಆಗಿಬಿಡ್ತು. ಆಗ ನಮಗೆ ಗೊತ್ತಾಯಿತು, ಚಪ್ಪಾಳೆ ಹೊಡೀರಿ, ಹೊಸ್ದೇನು ಇಲ್ಲ, ಹೊಸ್ದೇನು ಹುಡುಕಬೇಡ, ಹೊಸ್ದೇನು ಮಾಡೋಕ್ಕೆ ಹೋಗಬೇಡ, ಹಳೇದನ್ನು ನೋಡು, ಹಳೇದನ್ನು ಓದು, ಹಳೇದನ್ನು ಕೇಳು, ಬೇಕಾದಷ್ಟು ಸರಕಿದೆ ನಮ್ಮಲ್ಲಿ. ಅದನ್ನು ಓದ್ತಾ ನಿನ್ನ ತಲೆಗೆ ಏನಾದರೂ ಹೋಗ್ಬೋದು. ಇವ್ರನ್ನೆಲ್ಲ ನಾವು ಅದಾದಮೇಲೆ ನಾವು ಹೋಗಿ ಮೈಸೂರಲ್ಲಿ ಇದಕ್ಕೆಲ್ಲ ಕಾರಣ ಗೋವಿಂದೇಗೌಡರು ಅಂತ, ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು ಕಮರ್ಷಿಯಲ್ ಟ್ಯಾಕ್ಸಲ್ಲಿ. ಅವ್ರ ಹಾಬಿ ಏನು ಗೊತ್ತದ, ನೋಡಿ ಎಂತೆಂಥವ್ರಿಗೆ ಏನೇನು ಹಾಬಿ ಇರುತ್ತೆ. ಇವತ್ತು ಕಾರ್ಪೊರೇಟ್ರು ಏನು ಹಾಬಿ, ಯಾರಿಗಾರು ಹೇಳಿದ್ರೆ ಇವಯ್ಯ ಹಿಂಗೆಲ್ಲ ವಾರಕ್ಕೆ ಹಾಡು ಹೇಳ್ತಾ ಇದ್ದಾನೆ, ಇವಯ್ಯ ಏನು MLA ಆಗಲ್ಲ, ಬರೀ ಇಲ್ಲೇ ಹರಿಕತೆ ದಾಸನ ಬಿಡ್ತೀನಿ. ಆದರೆ ಏನಪ್ಪ ಸಮಾಜಕ್ಕೆ ನಾವು ಏನು ಮಾಡಬೇಕು, ರೋಡ್ ಹಾಕ್ಸಿದ್ವಾ, ಫುಟ್ಪಾತ್ ಹಾಕ್ಸಿದ್ವಾ, ಅಲ್ಲ, ಮುಂದಿನ ಜನಾಂಗಕ್ಕೆ ಏನು ಕೊಟ್ವಿ, ನಾವು ಸಂತೋಷ ಪಟ್ವಾ ಫಸ್ಟು. ನಾವೆಲ್ಲ ಇಲ್ಲಿ ಸೇರಿದ್ದೀವಲ್ಲ, ಈ ಥರದ ಒಂದು ಕಲ್ಚರ್ನ, ಒಂದು ಭಾಷೆನ ಬೆಳೆಸೋದು ಸಮಾಜಕ್ಕೆ ನಾವು ಮಾಡಬೇಕಾದ ಕೆಲಸ. ರೋಡು ಫುಟ್ಪಾತ್ಗಳು ಯಾವುದು ಹಾಕಿದ್ರು ನಡೀತಿರ್ತವೆ, ಆಗಲ್ಲ ಅಂತಲ್ಲ, ಅದರಲ್ಲೂ ಇರುತ್ತೆ. ಭಾಳಷ್ಟು ಜನ ರಾಜಕಾರಣಿಗಳ ಬಗ್ಗೆ ನನ್ನ ಜೊತೆಗೆ ಓದ್ದವರು ಇದ್ದಾರೆ, ತುಂಬಾ ಆನೆಸ್ಟ್ ಆಗಿದ್ದವರು, ಪಾಪ ಬೋರ್ಡ್ ಗೆಲ್ದಂಗೆ ಇದ್ದಾರೆ. ಯಾಕೆಂದರೆ ಆ ಫೀಲ್ಡೇ ಹಂಗೆ, ಬೆತ್ತಲೆಯವ್ರ ಸಂಘದಲ್ಲಿ ಬಟ್ಟೆ ಹಾಕೊಂಡು ಓಡಾಡ್ತಿದ್ದಾರೆ ಇವರು.
ಇಂಥವರು ಸಮಾಜಕ್ಕೆ ಬೇಕು ನಮಗೆ. ಎಲ್ಲರೂ ಬದಲಾಗ್ತಾರೆ ಅಂತಲ್ಲ, ಈ ಥರ ಒಂದು ಕಾರ್ಯಕ್ರಮ ನೋಡಿದ್ಮೇಲೆ ಯಾವನಿಗಾರು ಸ್ವಲ್ಪ ತಲೆಯಲ್ಲಿ ಏನಾದರೂ ಇದ್ದರೆ ಅಂದರೆ ಜನ ನಮ್ಮನ್ನು ಗುರುತಿಸ್ಬೇಕು. ನೀನು ಹಾಕಿದ ಫುಟ್ಪಾತು ಮುಂದಿನ ತಿಂಗಳು ಉಡಿಸು, ನೀನು ಹಾಕಿದ ರೋಡು 6 ತಿಂಗಳಿಗೆ ಉಡಿಸು. ಬಟ್ ನಿನ್ನ ಏನು ಆಸೆ? ನಾನು ಒಂದಂತ ನೋಡಿದ್ದೀನಿ, ಯಾರೇ ರಾಜಕಾರಣಿ, ನಾವು ಹೇಳ್ಬೋದು ರಾಜಕಾರಣಿ ದುಡ್ಡು ಮಾಡಿದೆ ಅದು ಮಾಡಿದ್ರು, ದುಡ್ಡು ಮಾಡೋದು ಯಾಕೆ ಗೊತ್ತಾ? ತಿರ್ಗಾ ಎಲೆಕ್ಷನ್ನಲ್ಲಿ ನಿಂತು ಸೋಲಕ್ಕೆ. ನನ್ನ ಮನೆಯೆಲ್ಲ ಇರುತ್ತೆ ಅವ್ರು. ಜಾಸ್ತಿ ದುಡ್ಡು ಮಾಡಿ ಜಾಸ್ತಿ ಕಳ್ಕೊಳ್ಳೋದು. ಇದನ್ನು DVG ಹೇಳ್ತಾರೆ. ಇಡೀ ರಾಜಕಾರಣಿಗಳಿಗೆ ಒಂದು ಮಾತು, ಎದ್ದೆದ್ದು ಬೀಳುತ್ತೀಹೆ, ಗುದ್ದಾಡಿ ಸೋಲುತ್ತೀಹೆ, ಎಲ್ಲರನ್ನು ಉದ್ಧಾರ ಮಾಡಿದ ನಿನ್ನುದ್ಧಾರವೆಷ್ಟಾಯಿತು ಮಂಕೋತಿ. ಇವತ್ತು ನಾನು ಕೇಶವಮೂರ್ತಿ ಹಳೆ ಹೇಳಿರೋ ನಾನು ಹೇಳ್ತೀನಿ, ಈ ಥರದ ಒಂದು ಕಲ್ಚರ್ನ ಬೆಳೆಸೋಣ ಬನ್ನಿ. ನಾವು ಏನೂ ಕೊಡಬೇಕಾಗಿಲ್ಲ, ನನ್ನ ಮಗನಿಗೆ ಮನೆ ಮಾಡಿ ಕೊಡಬೇಕಾದಿಲ್ಲ. ಒಂದು ಸ್ವಲ್ಪ ವರ್ಷ ಆದಮೇಲೆ 4 ಅಣ್ಣ ತಮ್ಮದ್ರು ಹೊಡೆದಾಡಿ ಮಾರಿಬಿಟ್ಟು ನಮ್ಮ ಶೇರ್ ಕೊಡು ಅಂತ ಸುಮ್ಮನೆ ಅವರಲ್ಲಿ ಜಗಳ ತಂದಿಕ್ಕಿದ್ದು ನಮ್ಮದೇ ಕೆಲಸ ಆಗುತ್ತೆ. ಅದ್ರ ಬದಲಾಗಿ ಒಂದು ಕಲ್ಚರ್ ಕಲಿಸಿ, ಒಂದು ಹಾಡೋದನ್ನು ಕಲಿಸಿ, ಮೊದಲು ಹೆಂಗಾದರೂ ಆಡ್ಬೋದು. ಆಮೇಲೆ ಈ ಹಾಡಲ್ಲಿ ಒಂದು ಅರ್ಥ ಇದೆ, ಎಂತೆಂಥ ಮೆಸೇಜ್ ಇದೆ ಸರ್ ನಮ್ಮ ಹಾಡುಗಳಲ್ಲಿ. ಬಾನಿಗೊಂದು ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ. ಸಾಕಲ್ಲ, ಇಡೀ ಲೈಫಿಗೆ ಬೇಕಾಗೋದು ಅಷ್ಟು ಸಿಗುತ್ತೆ. ಈ ಥರ ಬರೀ ಕನ್ನಡ ಹಾಡುಗಳನ್ನ ನೀವು ನೋಡ್ಕೊಂಡು ಬನ್ನಿ, ಎಸ್ಪೆಷಲಿ ರಾಜ್ಕುಮಾರ್ ಸಿಂಗ್. ಪ್ರತಿಯೊಂದು ಹಾಡಲ್ಲೂ ಒಂದು ಮೆಸೇಜ್ ಇದೆ. ನಾನು ಅವ್ರ ಜೊತೆ ಕೆಲಸ ಮಾಡಿದಾಗ ಅವರು ಒಂದೊಂದು ಹಾಡನ್ನು ಹೇಗೆ ಬರೆದ್ರು ಅಂತ ಹೇಳ್ತೀವಿ. ಒಂದು ಸಣ್ಣದು ಹೇಳ್ತೀನಿ. ಒಂದು ಸಲ ಅವ್ರನ್ನ CM ಮಾಡಬೇಕು ಅಂತ ಇಂದಿರಾ ಗಾಂಧಿ ಅವರು ಫೋನ್ ಮಾಡಿದಾಗ, ಇವ್ರಿಗೆ ಹಿಂದಿ ಬರಲ್ಲ, ಅವ ಅಮ್ಮನಿಗೆ ಇಂಗ್ಲೀಷ್ ಬರಲ್ಲ. ಇವ್ರ ಇಂಗ್ಲೀಷ್ ಅವ್ರಿಗೆ ಅರ್ಥ ಆಗಲ್ಲ. ಯು ಶುಡ್ ಬಿಕಮ್ ದಿ CM ಅಂತ. ಇವ್ರು ಏನು ಗೊತ್ತಿಲ್ಲ ಯಾರು ಅಂತ. ರಾಮ್ ಪ್ರಸಾದ್ ಅಂತ ಸೆಕ್ರೆಟ್ರಿ ಅವರು ಕನ್ನಡದವ್ರು ಅಲ್ಲಿದ್ದರು. ಅವ್ರು ಹೇಳಿದ್ರು, ಹೀಗೆ ಮೇಡಮ್ ಮಾತಾಡ್ತಾರೆ, ಏನಂತೆ ಸಿನಿಮಾಗಿನ್ಮ ಮಾಡ್ತಾರಂತ. ಇಲ್ಲ ನೀವು CM ಅಂದರೆ ಏನಂತೆ? ಚೀಫ್ ಮಿನಿಸ್ಟರ್. ನಾನಾ? ಅವಮ್ಮನ ಸ್ವಲ್ಪ ಹೇಳಪ್ಪ, ಕನ್ಫ್ಯೂಸ್ ಮಾಡ್ಕೊಂಬಿಟ್ಟವ್ರೆ, ನಾನು ರಾಜ್ಕುಮಾರ್ ಅಂತ, ಸಿನಿಮಾಗಿನ್ಮ ಮಾಡೋನು. ಅದೇ ನೀವೇ CM ಆಗಬೇಕು ಅಂತ. ಯಾಕಂತೆ? ಅಲ್ಲ, ಈ ಗೋಕಾಕ ವರದಿ ಮಾಡಿದ್ಮೇಲೆ ನೀವು ಇಡೀ ಕರ್ನಾಟಕದಲ್ಲಿ ನೀವೇ ನಂಬರ್ 1 ಅಂತೆ. ಯಾರೂ ನಂಬರ್ 1 ಇಲ್ಲ. ಎಲ್ಲ ಜನ ಒಪ್ಕೊಳ್ಳೋ ಅಂಥ ವ್ಯಕ್ತಿ ಇಲ್ಲ ಇಲ್ಲಿ ನಮ್ಮಲ್ಲಿ. ನೀವು ನಿಂತ್ಕೋಬೇಕು. ಬೇಡ ಯಾವ ಮಂಗೆ ಹೇಳಪ್ಪ, ಬೇಡ, ನಂಗೆ ಗೊತ್ತಿಲ್ಲದೆ ಇರೋದನ್ನು ನಾನು ಮಾಡಬಾರ್ದು. ಈ ಬುದ್ಧಿ ಇದ್ದಿದ್ರೆ ದೇಶ ಈ ಸ್ಥಿತಿಗೆ ಬರ್ತಿರ್ಲಿಲ್ಲ. ನಮಗೆ ಗೊತ್ತಿರ್ಬೇಕು ನಾವು ಏನು ಮಾಡ್ಬೋದು, ಏನು ಮಾಡೋಕ್ಕಾಗಲ್ಲ. ಅದು ಆಗಲ್ಲ ಅಂತಲ್ಲ, ಅದಕ್ಕೊಂದು ಸ್ಟೆಪ್ ಬೈ ಸ್ಟೆಪ್ ಐತಿ. ಇಲ್ಲಿ ವನವಾಸ ಆಗದೆ ಶ್ರೀರಾಮನ ಹಾಕೋಕ್ಕಾಗಲ್ಲ, ಅಜ್ಞಾತವಾಸ ಮಾಡಿದೆ ಪಾಂಡವರ ಬಸರಾಗದೆ ಅಂದರೆ ಮಕ್ಕಳಾಗಲ್ಲ. ಎಲ್ಲದಕ್ಕೂ ಒಂದು ಪ್ರೋಸೆಸ್ ಇದೆಯಲ್ಲ ಸರ್. ಆ ಜ್ಞಾನ ನಮ್ಮಲ್ಲಿ ಭಾಳ ಜನ ರಾಜಕಾರಣಿಗಳಿಗಿರುತ್ತೋ ಇಲ್ವೋ. ರಾಜ್ಕುಮಾರ್ಗಿತ್ತು. ನನಗಿದು ಗೊತ್ತಿಲ್ಲ. ಇಲ್ಲ, ನೀವು ಒಪ್ಕೊಳ್ಳಿ, ಬೇಡ ನನಗಾಗಲ್ಲ. ನನ್ನಂಥವ್ನ ಕೈಯಲ್ಲಿ ನೀವೇನಾದರೂ ಆಡಳಿತ ಕೊಟ್ಬಿಟ್ರೆ ನಾನು ಒಬ್ಬನೇ ಅಲ್ಲ, ಇಡೀ ಸಮಾಜ ಅನುಭವಿಸ್. ಎಂಥ ನೋಡಿ ಸರ್, ಒಬ್ಬ ವ್ಯಕ್ತಿಗೆ ಆ ಲೆವೆಲಿನ ಅವರು ಹೋಗಲ್ಲ. ಆವಾಗ ಅವ್ರ ಭಾವನ ಕರೆಸ್ತಾರೆ ಮೆಡ್ರಾಸಿಂದ. ಅವ್ರ ಭಾವ ಹೇಳಿದಾಗ ಇಲ್ಲ ಅನ್ನಲ್ಲ, ಅವ್ರ ಕಷ್ಟದಲ್ಲಿದ್ದಾಗೆಲ್ಲ ಹೆಲ್ಪ್ ಮಾಡಿ. ಅವ್ರು ಬಂದು ಅವ್ರ ಭಾವ 1 ಗಂಟೆ ಅವ್ರಿಗೆ ಬುದ್ಧಿ ಹೇಳ್ತಾರೆ ಸರ್. ಒಪ್ಕೋ, ನಮ್ಮ ಕಮ್ಯುನಿಟಿಯವ್ರಿಗೆ ಲಾಭ ಆಗುತ್ತೆ ಅಂತೆಲ್ಲ ಬುದ್ಧಿ ಹೇಳ್ತಾರೆ. ಏನೂ ಆಗಲ್ಲ. ಹೊರಗೆ ಬಂದಾಗ ಭಾವ ಅವ್ರದಪ್ಪ ಅಣ್ಣ ಸರಿ, ಭಾವ ಬಂದು ಹೇಳ್ತಾರೆ ಏನೂ ಆಗಲ್ಲ. ಹೊರಗೆ ಬರಬೇಕಾದ್ರೆ ಎಲ್ಲ ಕಾಯ್ತಿರ್ತಾರೆ. ಯಾರು? ನಮ್ಮ ಈಡಿಗೆ ಮಿತ್ರರು. ಇವನು CM ಆದರೆ ನಾನು HM ಆಗ್ಬೋದು ಅಂತ. ಆವಾಗಲೇ ಅವನು ಇಷ್ಟ ಹಾಕೊಂಬಂದ್ಬಿಟ್ಟು ಅವನೇ ಆಗಲಿಲ್ಲ. ಎಲ್ಲರೂ ಕೇಳಿದ್ರು, ಏನು ಒಪ್ಕೊಂಡು ಏಯ್ ನಿಮಗೆ ಬುದ್ಧಿ ಇಲ್ಲ ಅಂತ ನನಗೆ ಕರೆಸಿದ್ರಲ್ಲ ಮೆಡ್ರಾಸಿಂದ. ಯಾಕಣ್ಣ? ಎಮ್ಮೆ ಮೇಲೆ ಮಳೆ ಸುರಿದಂಗೆ ಎಮ್ಮೆ ಅವನು 1 ಗಂಟೆಯಿಂದ ಹೇಳಿದ್ದೀನಿ ಆಗಲ್ಲ ಅಂತ.
ಸರಿ ಏನಾದರೂ ರಾಜ್ಕುಮಾರ್ ಎಷ್ಟು ಇನ್ನೋಸೆಂಟ್ ಇದ್ರದೆ. ಎಮ್ಮೆ ಅಂತ ಯಾಕೆ ಬೈತಾರೆ? ಕೋಪ ಬಂದರೆ ನಾಯಿ ಕತ್ತೆ ಅಂತ ಬೈತಾರೆ. ಎಮ್ಮೆ ಅಂತ ಬೈದಾರಲ್ಲ ಉದಯ ಶಂಕರ, ಯಾಕೆ ಅಂದ್ರೆ ಅದಕ್ಕೆ ನಿಮ್ಮನ್ನು ಬೈಲಿಲ್ಲ ಮತ್ತೇನು. ಎಮ್ಮೆಯಲ್ಲಿ ಒಂದು ಒಳ್ಳೆಯ ಗುಣ ಇದೆ. ನೀವು ಎಲ್ಲಾದರೂ ಎಮ್ಮೆ ಆಕ್ಸಿಡೆಂಟಲ್ಲಿ ಸತ್ತಿರೋದು ನೋಡಿದ್ದೀರಾ? ಯಾಕಂದರೆ ಅದು ಒಂದು ಸಲ ರಸ್ತೆ ದಾಟಬೇಕು ಅಂತ ನಿರ್ಧಾರ ಮಾಡ್ತು, ಟ್ರೈನ್ ಬೇಕಾದರೂ ನಿಂತ್ಕೋಬೇಕು, ಇದು ವಾಪಸ್ ಹೋಗಲ್ಲ. ಒಂದು ಸಲ ನಿರ್ಧಾರ ತೊಗೊಂಡ್ಬಿಟ್ರೆ ಅವರು ವಾಪಸ್ ಬರೋ ಚಾನ್ಸೇ ಇಲ್ಲ. ರಾಜ್ಕುಮಾರ್ಗೆ ಆ ಥರ ಒಂದು ಬುದ್ಧಿ ಇತ್ತು, ಅದನ್ನು ಯೋಚನೆ ಮಾಡೋರು. ಒಂದು ಸಲ ಆಗಲ್ಲ ಅಂತ ಅವ್ರು ಹೇಳಿಬಿಟ್ರೆ ಯಾರು ಹೇಳಿದ್ರು ಕೇಳ್ತಿರ್ಲಿಲ್ಲ. ಅದಕ್ಕೆ ಉದಯ ಶಂಕರ್ ಹೇಳಿದ್ರು, ಎಮ್ಮೆ ಅಂದರೆ ಬೈದಂಗಲ್ಲ, ನಿಮ್ಮಲ್ಲಿ ಒಂದು ಗುಣ ಇದೆ, ಒಂದು ಸಲ ನೀವು ನಿರ್ಧಾರ ತೊಗೊಂಡ್ರೆ ವಾಪಸ್ ತೊಗೊಂಡು. ಎಮ್ಮೆ ಅಂದರೆ ಹಂಗ ನಾವು ಸಿನಿಮಾದಲ್ಲಿ ಹೇಳ್ಬೇಕಲ್ಲಪ್ಪ, ಎಮ್ಮೆನ ತಪ್ಪು ತಿಳ್ಕೊಂಬಿಟ್ಟಿರ್ತಾರೆ ಜನ. ಅದಕ್ಕೊಂದು ಕತೆ ಬರಿ ಅಂದಾಗ ಹಾಡು ಬರೀತಾರೆ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ. ನೋಡಿ, ಇದು ಒಬ್ಬ ನಾಯಕನಿಗೆ ಇರಬೇಕಾದಂಥ ಗುಣ, ಹೌದಾ? ಒಂದು ಕಮಿಟ್ಮೆಂಟ್ ಅಂತಿದ್ರೆ ಆ ಕಮಿಟ್ಮೆಂಟೇ ನೋಡಿ. ನಾನು ನೋಡಿದ್ದೀನಿ, ನನ್ನ ಜೊತೆನೇ ಇದ್ದ ಫ್ರೆಂಡ್ಸು ಕೂಡ 8 ಪಾರ್ಟಿ ಚೇಂಜ್ ಮಾಡೋರು. ನಮ್ಮ ಅಜ್ಜಿ ಹೇಳೋರು, ಏನೋ ಅವನು ಇವತ್ತು ಅಲ್ಲಿದ್ದ ಅದು. ನಮ್ಮ ಕಡೆಯಲ್ಲಿ ಒಂದು ಗಾದೆ ಇದೆ, ಸಾಬರು ಸಾಕಿದ ನಾಯಿ ಟೋಪಿ ಹಾಕಿದವರಿಂದೆಲ್ಲ ಹೋಗ್ಬಿಡ್ತು. ಅದಕ್ಕೆ ಟೋಪಿ ಮಾತ್ರ ಕಾಣಿಸ್ತಿರ್ತೆ, ಅವನಿಗೆಲ್ಲ ಹೋಗುತ್ತೆ ಹಂಗೆ ಅವು. ಇವತ್ತು ನಮಗೆ ಇನ್ನೊಂದು ಕಾರ್ಯಕ್ರಮ ಇದೆ. ಬಟ್ ನಾನು ಕೇಶವಮೂರ್ತಿಗೆ ಹೇಳಿದ್ದೆ, ಖಂಡಿತ ಬರ್ತೀವಿ. ನಾವು ನಮಗೇನು ಗೊತ್ತಿದೆಯೋ, ನಮಗೇನು ಗೊತ್ತಿಲ್ಲೋ ನಿಮ್ಮ ಹತ್ರ ತಿಳ್ಕೊಂಡು ನಮಗೇನು ಗೊತ್ತಿದೆಯೋ ಹೇಳಿ ಇವತ್ತು ಕಾರ್ಯಕ್ರಮ ಮಾಡ್ತೀವಿ ಅಂತ ಬಂದಿದ್ದೀವಿ. ಕಾರ್ಯಕ್ರಮನ ನಾವು ಮುಗಿಸ್ಬಿಟ್ರೆ ಇನ್ನೊಂದು ಸಲ ಕರೆಸಲ್ಲ ನೀವು ನಮ್ಮನ್ನು. ನಮಗಿಲ್ಲಿ ಗೊತ್ತಾಯಿತು, ಸ್ಟುಡಿಯೋ ಚೆನ್ನಾಗಿದೆ, ಹತ್ತಿರದಲ್ಲಿ ಮಿಲ್ಟ್ರಿ ಹೋಟ್ಲಿದೆ, ಕಾಫಿ ಬಿಸ್ಕೆಟ್ ಅಂತೂ ತೊಂದರೆ ಇಲ್ಲ. ಅದು ಬಿಸ್ಕೆಟ್ಗೆ ಯಾಕೆ ಗ್ಯಾಸು? ತಿಂದ ಮೇಲೆ ತಾನಾಗೆ ಬರುತ್ತೆ. ಆದ್ದರಿಂದ ನಮಗೆ ಪರ್ಸ್ನಲಿ ತುಂಬ ಖುಷಿಯಾಗಿದೆ. ಈ ಥರ ಜನರ ಜೊತೆ ನಾವು ಕಾರ್ಯಕ್ರಮ ಮಾಡಬೇಕು. ಈ ಥರದ್ದು ಎಲ್ಲ ಕಡೆಯೂ ಆಗಬೇಕು. ಅಂಡ್ ನಮ್ಮ ಭಾಳಷ್ಟು ಜನ ಕಲಾವಿದರಿದ್ದಾರೆ, ಅವ್ರಿಗೂ ಖುಷಿಯಾಗುತ್ತೆ ಇಂಥ ಕಡೆ ಬಂದು ಮಾಡೋದಕ್ಕೆ. ನಾನು ಪರ್ಸ್ನಲಿ ಕೇಶವಮೂರ್ತಿಯವರಿಗೆ, ಮತ್ತು ನೀವು ನಿಮ್ಮ ರಾಜಕಾರಣದಲ್ಲಿ ಸುಮ್ಮನೆ ಏನೇನೋ ಪಲ್ಟಿ ಹೊಡಿಸಾಯ್ತಾರಲ್ಲ, ಅವ್ರನ್ನ ಒಂದು ಸಲ ಕೂರಿಸಿ ಜನರನ್ನು ಸಂಪರ್ಕ ಇಟ್ಕೊಂಡು ಅವ್ರ ಪ್ರೀತಿಯನ್ನು ಬೆಳೆಸುವ. ನೋಟಿಂದಾನೇ, ಓಟ್ ಚೋರಿಯಿಂದಾನೇ ಗೆಲ್ಲಕ್ಕಾಗಲ್ಲ, ಪ್ರೀತಿಯಿಂದಾನೇ ಗೆಲ್ಲಬೇಕು. ಅದಕ್ಕೆ ನಾವೇನಾದ್ರು ಮಾಡಬೇಕಲ್ಲ, ಚೇಂಜ್ ಓಕೆ, ನಾವು ಮುಗಿಸ್ತಾ ಇದ್ದೀವಿ, ನಾವು ಹೋಗಬೇಕು. ಗಂಡಿನ ಕರೆಯವ್ರು ಕಾಯ್ತದೆ. ನಾಯಿಗಳ ಬಗ್ಗೆನೇ ಮಾತಾಡಬೇಕಿತ್ತು ಇವತ್ತು. ನಾವು ಇವತ್ತು ಅಂದ್ಕೊಂಡು ಬಂದಿದ್ದು ನಾಯಿಗಳ ಸಬ್ಜೆಕ್ಟು. ನೋಡಿ, ಇದಂಗೆ ಇಲ್ಲ, ಅದು ನಾವು ಹೇಳಲ್ಲ, ಅದು ಹೇಳಿದ್ರೆ ಅದು ಮುಗ್ದಾಯ್ತು, ನಾವು ನೆಕ್ಸ್ಟ್ ಕರ್ಸಲ್ಲ ನೀವು. ಇವತ್ತು ನಾಯಿ ಬಗ್ಗೆ, ಹೋದ್ಸಲ ಕೇಶವಮೂರ್ತಿ ಹೇಳಿದ್ದು ಆ ನಾಯಿ ಬಗ್ಗೆನೇ. ನೋಡಿ, ಈ ನಾಯಿಗಳಲ್ಲೂ ಭಾಳಷ್ಟು ಥರ ಇದೆ ಸರ್ ನಾಯಿ, ಅಲ್ವಾ? ಜಾತಿ ನಾಯಿ, ನಾಯಿ ಜಾತಿ ಬೇರೆಯೇ ಜಾತಿ. ಅದು ನೋಡಿ, ಅವು ಬೊಗಳೋದು ಬೇರೆ ಥರ ಸರ್. ಈ ಜಾತಿ ನಾಯಿಗಳು, ಇಂಗ್ಲೀಷ್ ನಾಯಿಗಳು ಅಂತೀವಿ, ಅವು ಯಾರು ಬಂದರೆ ಬೌ ಅನ್ನಲ್ಲ, ಗೋ 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 ಅಂತವೆ. ಜರ್ಮನ್ ಶೆಪರ್ಡ್ಗಳಲ್ಲೂ ಹಿಂಗೆ ಗೋ 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 ಅಂತ. ಈ ಪಾಮೇರಿಯನ್ ಅಂತಿರ್ತವೆ ನೋಡಿ, ಪುಟ್ಟದಾಗಿ ಚೆನ್ನಾಗಿರುತ್ತಲ್ಲ, ಅವು ಗೋ ಅನ್ನಲ್ಲ. 2,000 ಕೊಟ್ಟು ತಂದಿದ್ದಾರೆ ನಮ್ಮನೆ, ನೀನು ಯಾಕೆ ಬಂದೆ ಇಲ್ಲಿ ಅಂತ. ಅದೇ ನಮ್ಮ ಕರ್ನಾಟಕದ ಕಂತ್ರಿ ನಾಯಿಗಳು, ಮೂಲ ನಿವಾಸಿಗಳು. ನಮ್ಮ ಮೂಲ ನಿವಾಸಿಗಳು ಬೊಗಳೋ ಸ್ಟೈಲೇ ಬೇರೆ. ಬಂದರೆ ಯಾಕ
ಹೋಗ 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 ಬೇಡ ನೋಡ. ಯಾಕ ಏನು ಮಾಡ್ತೀಯ? ಬೇಡ ನೋಡ ಬೇಡ ನೋಡ. ಕೋಪ ಬಂದರೆ ಏನೋ ಮಾಡ್ತೀಯ? ಕೋಪ ಬಂದರೆ ಏನು ಮಾಡಲ್ಲ. ನಾವು ಕನ್ನಡದವ್ರು ಅಷ್ಟೇ, ಬರೀ ರೋಪು, ಏನು ಮಾಡಲ್ಲ. ಈಗ ನಾನಿರೋದು ಚಾಮರಾಜಪೇಟೆ. ಎಂಥ ಏರಿಯಾ ಅಂತೀರಿ. ಸೆಂಟ್ರಲ್ ಇಲ್ಲ, ಜಮೀರ್ ಅಹಮದ್ ಬಲ್ಲ ಅವ್ರ ಅಪ್ಪ ಪೊಲೀಸ್ ಆಗಿದ್ದು, ಇವನೊಬ್ಬ ಕಳ್ಳನಾಗವನು. ಹಾಂ, ಸೆಂಟ್ರಲ್ಲಿ ನಮ್ಮ ಮನೆ. ಎಡಕ್ಕೆ ಶಂಕರ ಮಠ, ಬಲಕ್ಕೆ ಗವಿಪುರ ಗುಟ್ಟಾಳು. ಸ್ವಲ್ಪ ಹಿಂದೆ ಬಂದರೆ ಆಜಾದ್ ನಗರ್. ಏನು ಹೇಳ್ತೀರಿ? ಬೆಳಿಗ್ಗೆ ಎದ್ದು ನಾವೇನಾದ್ರು ಶಂಕರ ಮಠದ ಕಡೆ ಹೋದರೆ ಸೌಂಡೇ ಬೇರೆ. ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ, ತಿಳಿ ಸಾರು ನೀರ್ ಮಜ್ಜಿಗೆ. ಆ ಶಂಕರ ಮಠದ ಸ್ಟೇಪಲ್ ಫುಡ್ಡು ತಿಳಿ ಸಾರು ನೀರು ಮಜ್ಜಿಗೆ. ಅದೇ ಕೆಂಪೇಗೌಡ ನಗರ ಬಂದ್ಬಿಡಿ, ಆ ನಾಯಿಗಳು ಸ್ಟೈಲೇ ಬೇರು ಅಂದೆ. ಯಾಕಂದರೆ ವರ್ಷದ ತೊಡ್ಕು ಅವು ವಾರಕ್ಕೆ 2 ಸಲ ಮೂಳೆಗಿಲ್ಲ, ಟೈರು, ಟ್ಯೂಬು, ಟವಲ್ಲು ತಿನ್ಕೊಂಡು ಗುಂಡಕ್ಕಿರ್ತವೆ. ಪಾಪ ಇದೆ ಒಂದು ರಸ್ತೆ ಆ ಕಡೆ ಸರ್. ಈ ನಾಯಿಗಳು ಟೈಫಾಯ್ಡ್ ಬಂದ ಬೆಕ್ಕಿನ ಥರ ಇರ್ತವೆ. ಕಾರಣ ಯಜಮಾನ್ರಿ ತಿನ್ನೋದೇ ಅನ್ನ. ಅವು 2 ನಾಯಿಗಳು ಸಿಕ್ತಾಗ ಮಾತ್ರ ಏನು ಇವತ್ತು ನಿಮ್ಮ ಮನೇಲಿ ಅನ್ನ ಸಾರು, ನಿಮ್ಮ ಮನೇಲಿ ಸಾರು ಅನ್ನ. ಅವನೇನು ಅಷ್ಟು ಎಗರ್ತಾ ಇದ್ದಾನೆ. ಅದೃಷ್ಟನಪ್ಪ, ಒಂದು ರಸ್ತೆ ಆ ಕಡೆ ಬಿಟ್ಟಿದ್ದಿದ್ರೆ ನಾವು ವರ್ಷದ ತೊಡಕು, ನಮಗೆ ವರ್ಷ ಪೂರ ತೊಡಕು. ಅವು ನೋಡಿ ಹೆಂಗೆ ಓಡಾಡ್ತೇವೆ, ದಾಂಡಿಗ ಹಿಂಗಿದ್ದಾನೆ ಅಂತ. ಆ ನಾಯಿಗಳು, ಆ ಗುಟ್ಟಳ್ಳಿ ನಾಯಿಗಳು ಕಚ್ಚಲ್ಲ ಹಿಂಗೆ ನೋಡ್ತವೆ ಅಷ್ಟು. ಅದು ನೀವೇ ವಾಪಸ್ ಹೋಗ್ಬಿಡು. ಪೊಲೀಸ್ನವರು ಬೀಟ್ ಬರಲ್ಲ ನಮ್ಮ ಏರಿಯಾ, ನಮ್ಮದೇ ಬೀಟ್. ಪೊಲೀಸ್ ಇವರೇ ಬೀಟ್ ಮಾಡೋದು. ಅದು ನೋಡಿ, ಆ ಕಡೆ ಈ ಕಡೆ ತಿಳಿ ಸಾರು ನೀರು ಮಜ್ಜಿಗೆ, ಆ ಕಡೆ ಮುದ್ದೆ ಬಾಡು. ಅಲ್ಲಿ ನೋಡಿ, ಅದೇ ಹಾಗೆ ಹೇಳಿದ್ನಲ್ಲ, ಅಲ್ಲಿ ಕೌಸಲ್ಯ ಸುಪ್ರಜಾರಾಮ. ಈ ಕಡೆ ಬಂದರೆ ಮುಂಡೆ ಮಗನೇ, ಏಯ್ ಬಡ್ಡಿ ಮಗನೇ ಅಂತ ಈ ಥರದ್ದು. ಇಲ್ಲಿನ ಸಾಂಗೇಟ್ ಬೇರೆ ಸರ್. ಅಲ್ಲಿ ಮಂತ್ರ, ಇಲ್ಲಿ ಕುಲದಲ್ಲಿ ಕೀಳ್ಯಾವುದೋ ಉಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯುವ ಹಾಳು ಮನ್ಸ ನಮ್ಮ ಮಧ್ಯ ಮೇಲ್ಯಾವುದು ಕೀಳ್ಯಾವುದೋ. ಏಟಯ್ಯ ಕೂತ ಅದಿಡ್ದಕ್ಕಯ್ಯ ಕೂತ ಓದಿತ್ತಿರ್ತೀರಿ. ಆ ನಾನ್ ವೆಜ್ ಸೌಂಡೇ ಬೇರೆ, ಅದ್ರ ರಿದಮ್ಮೇ ಬೇರೆ. ಅದೇ ನೋಡಿ, ಸ್ವಲ್ಪ ಈ ಕಡೆ ಆಜಾದ್ ನಗರ್ ಕಡೆ ಬಂದುಬಿಟ್ರೆ ಅಲ್ಲಿ ಸೌಂಡೇ ಬೇರೆ. ಇದು ನೋಡ್ರಿ, ಇವತ್ತು ಚಂದ್ರ ಇಬ್ಬರಿಗೂ ಹೊಲ್ದುಬಿಟ್ಟವನು ಈ ಸಲ. ಅವ್ರಿಗೂ ಚಂದ್ರ, ನಮಗೂ ಚಂದ್ರ. ಅದು ಆ ಆಜಾದ್ ನಗರ್ಗೆ ಬಂದ್ಬಿಟ್ರೆ ಅಲ್ಲಿ ಸೌಂಡ್ ಏನು ನೋಡಿ. ಚುಪ್ ಚುಪ್ ಕಡೆ ಜರೂರ್ ಕೋಯಿ ಬಾತ್ ಹೈ, ಚುಪ್ ಚುಪ್ ಕಡೆ ಜರೂರ್ ಕೋಯಿ ಬಾತ್, ಪಹಲಿ ಮುಲಾಕಾತ್ ಹೈ, ಪಹಲಿ ಮುಲಾಕಾತ್ ಹೈ, ಪಹಲಿ ಮುಲಾಕಾತ್ ಹೈ. ನೋಡ್ರಿ, ಇವ್ರು 3 ಜನದ ಮಧ್ಯೆ ಬೆಳೆದವನ ಸ್ಥಿತಿ ಏನಾಗಿರ್ಬೋದು ನಮ್ಗೆ ನೋಡ್ರಿ. ಈ ಕಡೆ ತಿಳಿ ಸಾರು, ಆ ಕಡೆ ಮುದ್ದೆ ಬಾಡು, ಈ ಕಡೆ ಕೈಮಾ ಕುರ್ಮಾ ಫಿರ್ನಿ. ನಮ್ಮ ಅಪ್ಪನಿಗೆ ಹೇಳಿದೆ, ಎಲ್ಲೂ ಸಿಗಲಿಲ್ವ ನನಗೆ ಜಾಗ. ಒಳ್ಳೆ ಏರಿಯಾ ಕಣ, ಕಾಸ್ಟ್ಲಿ ಇರಲಿ, ನಮ್ಮವ್ರು ಯಾರು ಒಬ್ರು ಅವರ. ಸುಮ್ಮನೆ ಹೋಗಿ ಡೌಡಿಯಾನ ಅಂದ್ರೆ ಒಂದು ಕ್ರಿಶ್ಚಿಯನ್ ಹುಡುಗಿ ಇಲ್ಲ. ಇಲ್ಲಿ ಯಾಕೆ ಮನೆ ಮಾಡಿದ್ದೀನಿ ಗೊತ್ತಾ? ಯಾಕೆ? ಆ ಗೌಟ್ ಹುಡುಗರ ಜೊತೆ ಹೋಗು, ಕಬಡ್ಡಿ ಕುಸ್ತಿ ಆಡು, ಫಿಸಿಕಲಿ ಫಿಟ್ಟಾಗಿರ್ತೀಯ. ಆ ಸಾಬ್ರು ಹುಡುಗರ ಜೊತೆ ಹೋಗು, ಶಾಯಿರಿ ಕವಾಲಿ ಮುಷಾಯಿರಿ ಅದು ಕಲ್ತ್ಕೋ. ಅದು ಲಾಸ್ಟ್ ವರ್ಡ್ ಹೇಳೋವರೆಗೂ ನೀನು ಏನು ಅರ್ಥ ಆಗಲ್ಲ. ಕರೆಕ್ಟ್. ಆ ಶಾಯಿರಿ ಏನಪ್ಪ ಮಜಾ ಅಂತಂದರೆ, ಈ ವಯಸ್ಸಲ್ಲಿ ನಿನಗೇನೂ ಅರ್ಥ ಆಗಲ್ಲ. ಯಾವ್ದಾರು ಹುಡುಗಿ ಕೈ ಕೊಟ್ಲು, ಆವಾಗ ಹಳೇದೆಲ್ಲ ಜ್ಞಾಪಕ ಬರ್ತದೆ. ದಿಲ್ ದಿಯಾ ದಿಲ್ದಾರ್ ಸಮಜ್ಗೆ
ತೂನೆ ಜಲಾದಿಯ ಚಾರ್ಮಿನಾರ್ ಸಮಜ್ಗೆ. ಇದೆಲ್ಲ ನಮ್ಮ ಸಾಬಿಡುವುದು ಶಾಯರಿಗಳು ಆವಾಗಲಿದ್ದೆ. ಅವನೊಬ್ಬ ಇದ್ದ, ಯಾವಾಗ ಕೇಳಿದ್ರು ಕ್ಯಾರೆ ಸರ್ ಸಲೀಮ್ ಅಂತಂದರೆ, ಯಾ ತಕ್ದೀರ್ ಅಚ್ಚಾ ಹೇ ಕಿಸ್ಮತ್ ನಹಿ ಕುಲ್ತಿ. तकदीर अच्छा है किस्मत नहीं खुलती, ताजमहल बनाना चाहता हूँ ममताज नहीं मिलती अरे. ಮಮತಾಜ್ ಅನ್ನೋನೇ ನೋಡಿ ಮದುವೆ ಮಾಡಿಸಿದ್ರು ಅವರಮ್ಮ. ಇವನೇನು ಮಾಡ್ದ, ಚೆನ್ನಾಗಿದ್ಲು, ನಾವೊಂದು ಹುಡುಗಿನಾಗಲಿ ಒಂದು ಕಾರಾಗಲಿ ಒಂದು ಸ್ಕೂಟ್ರಲ್ಲಿ ತೊಗೋಬೇಕಾದ್ರೆ ಶೇಪ್ ಚೆನ್ನಾಗೈತೆ ಕಲರ್ ಚೆನ್ನಾಗಿದೆ ಅಂತ ತಗೋಬ, ಮೈಲೇಜ್ ಕೊಡ್ತೈತಾ ನೋಡ್ಕ. ಇವನು ತಗೊಂಡಿದ್ದು ಮಮತಾಜು ಮೈಲೇಜ್ ಕೊಡ್ತಾ ಇರಲಿಲ್ಲ. ಇವನು ಪಂಚರ್ ಅಂಗಡಿಯಲ್ಲಿ ತೊಗೊಂಡೋಗಿ 100 ರೂಪಾಯಿ ಕೊಟ್ಟರೆ ಅವಳು ಸವು ಅಂತ ಮಕ್ಕದ ಮೇಲೆ ಎಸೆದು. ಒಂದು ತಿಳ್ಕೊಳ್ಳಿ, ಯಾವುದೇ ಗಂಡಸಿಗೆ ಎಷ್ಟೇ ಅವಮಾನ ಮಾಡಿದ್ರು ಅವನ ಸಂಪಾದನೆಯನ್ನು ಅವನ ಹೆಂಡತಿ ಅವಮಾನ ಮಾಡಿದಾಗ ತುಂಬಾ ನೋವಾಗುತ್ತೆ. ಅದರಿಂದ ಯಾವತ್ತೂ ಗಂಡನ ಸಂಪಾದನೆಯನ್ನು ಕ್ರಿಟಿಸೈಸ್ ಮಾಡಬೇಕು. ನೀನು ಎಷ್ಟಾದರೂ ತೊಗೊಂಡು ಬಾ, ಕ್ರೆಡಿಟ್ ಕಾರ್ಡ್ ಐತಲ್ಲ ನಡ್ಸೋಣ ಚಿವ್ರು ಅಂತ ಧೈರ್ಯ ಕೊಡಬೇಕು. ಅದು ಒಂದು ದಿವಸ ಬಂದ, ರಿಚರ್ಡ್ ಗಜಬ್ ಹೋಗ್ಯಾರೆ ಕ್ಯಾರೆ ಅಂದೆ. ನಮ್ಮದು ಹೆಂಡತಿ ಅವಮಾನ ಮಾಡಿಬಿಟ್ಲಪ್ಪ ಅಂತ ಅತ್ತ. ಯಾಕೆ ಅಳ್ತೀಯ? ಏನು ಮಾಡೋದಪ್ಪ, ಇವತ್ತು ಎಷ್ಟು ಪಂಚರ್ ಹಾಕಿದ್ದೀನಿ, ಪಕ್ಕದ ಅಂಗಡಿದು ಪಂಚರ್ ಹಾಕಿದ್ದೀನಿ, ಆದರೂ ಕೂಡ ನನ್ನ ಹೆಂಡತಿ ಪಕ್ಕದ ಮೇಲೆ ಎಸೆದ್ಬಿಟ್ಲು. ನಾವು ಸ್ನೇಹಿತರು ಅಂದರೆ ಏನು ಗೊತ್ತಾ ಸರ್, ನಾವೇನು ಮಾಡೋಕ್ಕಾಗಲ್ಲ, ದುಃಖವನ್ನು ಹಂಚ್ಕೋಬೋದು ಅಷ್ಟೆ. ಭಾಳ ಕೂತ್ಕೊಂಡು ಯೋಚನೆ ಮಾಡೋದು ಕ್ರಿಯೇಟಿವ್ ಆಗಿ. ನೋಡು, ನಿನ್ನ ಹೆಂಡತಿ ಭಟ್ಕಳ್ಳವಳು, ನಿಮ್ಮ ಮಾವ ಫಾರಿನ್ನಾಗ ಅವನೇ ದುಬೈ, ಅವನು ಬಂದಾಗ ಸೀದಾ ಅವಾಗ ಕಾಲಿಗೆ ಬಿದ್ದುಬಿಡು ಅಂತ ಡೈಲಾಗ್ ಬರ್ಕೊಟ್ಬಿಟ್ಟು, ಅವ್ರ ಮಾವ ಬಂದಿದ್ದ ಸೀದಾ ಅವಾಗ ಕಾಲಿಗೆ ಬಿದ್ದುಬಿಟ್ಟ. ಮಾವ ನಿಮ್ಮದು ಗಾಡಿ ಚೆಂದಾಗೈತೆ, ಶೇಪು ಬೊಂಬಾಟು ಕಲರ್ ಬೊಂಬಾಟು, ಮೈಲೇಜ್ ಕೊಡ್ತಾಯಿಲ್ಲ, ನಮ್ಮದುಗೆ ಪಾರ್ಕಿಂಗಿಗೂ ಜಾಗ ಇಲ್ಲ, ಗಾಡಿ ದೊಡ್ಡದು ತೊಗೊಂಡ್ಬಿಟ್ವಿ ನಾವು. ಆವಾಗ ಅವ್ನು ಇನ್ನೊಂದು ಕಟ್ಕೊಂಡ್ಬಿಟ್ಟಿದ್ದೀವಲ್ಲ, ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ನೋಡಿ, ಒಬ್ಬೊಬ್ರದ್ದು ಒಂದೊಂದು ಥರ ಇದೆ ಅನುಭವ. ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಅಂದ. ಇನ್ನೇನು ಮಾಡ್ತಾನೆ, ಹೆಣ್ಣು ಕೊಟ್ಟು ತಪ್ಪಿಗೆ ತು ಬಿ ಆಜಾವ್ ದುಬಾಯ್ ಅಂತ ಕರ್ಕೊಂಡು ಹೋಗ್ಬಿಟ್ಟು. ನಮ್ಮ ಫ್ರೆಂಡ್ಸಲ್ಲಿ ಫಸ್ಟ್ ಏರೋಪ್ಲೇನ್ ಹದ್ದವನು ಸುಲೇಮಾನ್. ಬರ್ತಾನೆ ಅಂತ ಗೊತ್ತಾಯ್ತು ಸರ್, ಚಾಮರಾಜಪೇಟೆ ಬಾಡಿಗೆ ಸೈಕಲ್ಗಳೆಲ್ಲ ಬುಕ್, HALಗೆಲ್ಲ ಹೋಗ್ಬಿಟ್ವಿ. ಸುಲೇಮಾನಿನ ಪ್ರೀತಿಯಿಂದಲ್ಲ, ಸುಲೇಮಾನ್ ಯಾರೇ ದುಬಾಯಿಂದ ಬರ್ಬೇಕಾದ್ರೆ ಏನಾದ್ರು ಒಂದು ಹಿಡ್ಕೊಂಬರ್ತಾನೆ. ಏನಿಲ್ಲ ಅಂದರೂ 555 ಅಂತ ಒಂದು ಸಿಗರೇಟ್ ಅದಾದರೂ ತರ್ತಾನೆ ಅಂತ ಎಲ್ಲರೂ ಹೋಗ್ಬಿಟ್ಟು HAL. ಆ ಕಾಲದಲ್ಲಿ ಫ್ಲೈಟ್ನ ಮುಟ್ಬೋದಿತ್ತು. ಸುಲೇಮಾನ್ ಬಂದ, ಎಲ್ಲರೂ ಹೋಗಿ ಹೂವಾಗಿವ ರೋಜಾಗಿವ ಕೊಟ್ಟರು ರೋಜ್. ನಮ್ಮ ಹತ್ರ ಕಾಸಿಲ್ಲ, ಎಲ್ಲಿ ಮರ್ತು ಬಿಡ್ತಾನೋ ನಮ್ಮನ್ನು ಸಾಯಂಕಾಲ ಅಂತ ಕ್ಯಾರೆ ಸುಲೇಮಾನ್ ನಂದೆ. ಯಾರೋ ರಿಚರ್ಡ್ कैसा है? अच्छा है, मैं अच्छा तू कैसा है? तकदीर अच्छा है किस्मत नहीं खुलती अंದ. ಕುछ ನಯಾ ಬೋಲ್ ರೇ, ಚೇಂಜ್ ಕೇಳ್ತಾವ್ರೆ ಜನ. ಆವಾಗಿಂದು ಇವಾಗಿಂದು ಅದೇ ಹೇಳ್ತಾ ಇದ್ದಲ್ಲ, ಅದೇ ನಿನಗೆ ಬುದ್ಧಿ ಇಲ್ಲ. ಶಾಯರಿದು ಲಾಸ್ಟ್ ವರ್ಡ್ಗೆ ಕರೆಕ್ಟಾಗಿ ಕೇಳ್ಕೋಬೇಕು. ಆ ಲಾಸ್ಟ್ ವರ್ಡ್ ಒಳಗಡೆ ಫಸ್ಟ್ ವರ್ಡ್ದು ಅರ್ಥ ಇರುತ್ತೆ ಅಂದ. ಆಯಿತು ಹೇಳಪ್ಪ ಅಂದ. ಏನಂದ? तकदीर अच्छा है किस्मत नहीं खुलती, ताजमहल बनाना चाहता हूँ ममताज नहीं मरती अंದ. ಸತ್ರೆ ತಾನೇ ತಾಜ್ಮಹಲ್ ಕಟ್ಟೋದು, ಸಾಯ್ತಾ ಇಲ್ಲ ಇವಳು ಅಂತ. ಅಂದರೆ ಒಂದು ಗೊತ್ತಾಯ್ತು, ಸುಲೇಮಾನ್ ಹೋಗ್ಬೇಕಾದ್ರೆ ಹಿಂಗಿದ್ದ, ಬರ್ತಾ ಹಿಂಗಾಗ್ಬಿಟ್ಟಿದ್ದ. ಅವನ ಹೆಂಡ್ತಿ ಹೋಗ್ತಾ ಹಿಂಗಿದ್ಲು, ಬರ್ತಾ ಹಿಂಗಾಗ್ಬಿಟ್ಟಿದ್ದ. ಸೊ ಏನು ಅನುಭವಿಸಿರ್ಬೋದು ದುಬಾಯಲ್ಲಿ ಅಂತ ನಮಗೆ ಗೊತ್ತಾಯ್ತು, ವಿಜುವಲೈಸ್ ಮಾಡಿ. ಯಾಕೆ ಹೇಳ್ತೀರಿ ಅಂದರೆ, ನಮ್ಮ ತಂದೆ ಒಂದು ಮಾತು ಹೇಳೋದು, ಯಾವ ಮನುಷ್ಯ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಭಾಷೆಗಳಲ್ಲಿ ಬೆಳೀತಾನೋ ಅವನೊಬ್ಬನೇ ಪೂರ್ಣವಾಗಿ ಮನುಷ್ಯನಾಗೋದು. ಇಲ್ಲದರೆ ನಿನ್ನ ಬದುಕು 30-40 ಆಗ್ಬಿಡ್ತದೆ, ಅಲ್ಲೇ ಸುತ್ತಾ ಇರ್ತೀಯ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಥ್ಯಾಂಕ್ ಯು.
ಅದೇ ಹೌದಾ? ಓಕೆ 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 ಹೇಳ್ಬಿಡ್ತೀನಿ. ನಾನು ಯಾಕೆ ಭಾಗ್ಯದಲಕ್ಷ್ಮಿ ಹೆಸಿಟೇಟ್ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಗುರುಗಳು ಅಲ್ಲಿ ಒಬ್ರು ಗುರುಗಳು ಹಾಡಬೇಕಾಯ್ತಾರಲ್ಲ, ಅವ್ರು ಬಂದಿಲ್ಲ. 4 ಲೈನ್ ಇಲ್ಲಿ ಬೇಜಾನ್ ಜನ ಗುರುಗಳಿದೆ, ಹೊಳಿತಾ ಇದೆ ತಲೆ ಎಲ್ಲಾರ್ದು. ಅದು ಯಾರನ್ನಾದ್ರೂ ನಾವು ಗುರುಗಳಿಗೆ ಹಾಕೋಬೋದು. ಅದೇ ಏನಿಲ್ಲ, 2 ಲೈನ್ ಹಾಡು ಹೇಳಬೇಕು. ಆಮೇಲೆ ನನಗೆ ಗಂಟ್ಲು ಸರಿ ಇಲ್ಲ ಅಂತ ನೀವು ಕೂತ್ಕೋಬೇಕು ಅಷ್ಟೇ. ಭಾಗ್ಯದಲಕ್ಷ್ಮಿ ಹಾಡಬೇಕು. ಆಮೇಲೆ ಭಾಗ್ಯದಲಕ್ಷ್ಮಿ ಎಲ್ಲರಿಗೂ ಬರುತ್ತೆ. ಯಾಕಂತಂದರೆ ನಿಮ್ಮಲ್ಲಿ ಯಾರು ಸೆಲೆಕ್ಟ್ ಮಾಡ್ಕೊಳ್ಳಿ. ಭಾಗ್ಯದಲಕ್ಷ್ಮಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಯಾಕಂದರೆ ನಾವು ಆಡಿದ್ವಿ ಅವಳು ಬರಲೇ ಇಲ್ಲ ನಮ್ಮನೆ, ಪಕ್ಕದ ಮನೆಗೆ ಹೋಗ್ಬೇಕು. ಅದಕ್ಕೆ ಆ ಸುಲೇಮಾನ್, ನಾನು ಹೇಳಿದ್ನಲ್ಲ, ಆ ಸುಲೇಮಾನ್ಗೆ ನಮ್ಮ ಜೊತೆ ನಾಟಕ ಮಾಡಬೇಕು ಅಂತ ಭಾಳ ಆಸೆ. ನೋಡಿ, ಕೆಲವು ಏನೂ ಮಾಡೋಕ್ಕಾಗಲ್ಲ. ಅವ್ನು ಮಾತಾಡೋದು ಒಂಥರ ಸರ್, ಈ ಸಾಬ್ರ ಸ್ಟೈಲೇ ಹಂಗೆ. ಕ್ಯಾರೆ ರಿಚರ್ಡ್ ಇದಾರೆ, ಏನು ರಿಚರ್ಡ್ ಕೈಸ ಅಂತ ಹೇಳು. ಕ್ಯಾರೆ ರಿಚರ್ಡ್, ಏನು 4ನೇ ಮನೇಲಿ ಮಾತಾಡ್ತೀಯ, ಲೋವರ್ ಶ್ರುತಿಲಿ ಏನಪ್ಪ ರಿಚರ್ಡ್ ಚೆನ್ನಾಗಿ ಹಾಗೆ ಅಲ್ಲ ಬಾ, ನಾವು ಅದೇ ಇಲ್ಲ ನಮ್ಮದು ಭಾಷೆ, ಒಂದು ಶ್ರುತಿನೇ ಬೇರೆ. ಹಲೋ ಕ್ಯಾರ ಅಜ ಇದು ಅಂತಾರನೇ ಮಾತಾಡೋದು ಅವನು, ಮೈಕ್ ಹಾಕ್ದಂಗೆ. ಅವನು ನಮ್ಮ ಜೊತೆ ಅಂದ ನಾಟಕ ಮಾಡಬೇಕು ಅಂತ. ನಮಗಿಷ್ಟ ಅವನನ್ನು ಸೇರಿಸ್ಕೊಳ್ಳೋಕ್ಕೆ. ಬಟ್ ಏನಂತೀರಿ, ನಮ್ಮದು ಪೌರಾಣಿಕ ನಾಟಕ. ಕೇಳಿಲ್ಲಿ ಹೇ ಮಾರೀಚ, ತ್ರಿಭುವನದಲ್ಲಿ ಎಲ್ಲೆಲ್ಲೂ ಯಕ್ಷರಕ್ಷರೆಲ್ಲರೂ ನಮ್ಮ ಅಧಿಕಾರವನ್ನು ಒಪ್ಪಿಕೊಂಡು. ಇವನಿಗೆ ಏನಂತ ಹೇಳೋಣ, ಇವನಿಗೆ ಕರೆಕ್ಟಾಗಿ ಒಂದು ಸೆಂಟೆನ್ಸ್ ಮಾತಾಡೋಕ್ಕೆ ಬರೋಲ್ಲ. ಯಾಕೆ ಆಗಾಕಿಲ್ಲ ಅಂದ. ಲೇ ಆಗಲ್ಲ ಕಣೋ, ನಿನಗೆ ಬರ್ತೈತೆ, ನಮಗೆ ಯಾಕೆ ಆಗಾಕಿಲ್ಲ? ಅದೇ ಹೇಳ್ದಲ್ಲ, ಆಗಾಕಿಲ್ಲ ಯಾಕೆ? ಅವನ ತಂಗಿ, ನಾವು ಹೋದಾಗ ಇವನನ್ನು ನೋಡೋಕ್ಕೆ ಹೋಗ್ತಿದ್ರೆ ಅವ್ನ ತಂಗಿ ನೋಡೋಕೆ ಹೋಗ್ತೀವಿ. ಈ ಸಾಬ್ರು ಹುಡುಗಿರು ಕಣ್ಣು ಮಾತ್ರ ಕಾಣಿಸುತ್ತೆ, ಮಿಕ್ಕಿದೇನು ಕಾಣ. ಅವು ಕಿಟಕಿಯಿಂದ ಹಿಂಗೆ ನೋಡ್ತೇವೆ. ಅದಕ್ಕೆ ಭಾಳಷ್ಟು ಹಿಂದಿ ಹಾಡು, ತೇರಿ ಆಂಖೋ ಕೆ ಸಿವಾ ದುನಿಯಾ ಮೇ ರಕ್ಕಾ ಕ್ಯಾ. ಯಾಕಂದ್ರೆ ಅವ್ನು ನೋಡಿದ್ದೇ ಕಣ್ಣು ಪಾಪ, ಬೇರೆ ಏನಿಲ್ಲ. ಅವಳು ಘೋಷ ಹಾಕೊಂಡಿಲ್ಲ. ಆಂಖೆ ಬಗ್ಗೆನ 100 ಹಾಡಿದೆ ಸರ್, 1000 ಹಾಡಿದೆ. ಯಾಕಂದ್ರೆ ಕಂಡಿದ್ದರ ಬಗ್ಗೆ ಬರೆದ ಅವನು ಅಷ್ಟೇ. ನಾವಲ್ಲಿ ಹೋದಾಗ ಅವಳು ಕಣ್ಣು ಕಾಣಿಸೋದು ನೋಡಿ, ಅವಳು ಅವ್ರ ಅಮ್ಮ ಕಣೋ ಚಿಕ್ಕ ಕಣ್ಣು ಅಂತ ಇದ್ರಿಗೆ ಕಣ್ಣಲ್ಲೇ ಕಂಡಿಡೀವಿ. ಆಮೇಲೆ ತುಂಬ ಹೊತ್ತು ನೋಡಿದ್ಲು ಅಂದರೆ ಅವನ ತಂಗಿ, ಬೇಗ ಹೋಗ್ಬಿಟ್ಲು ಅಂದರೆ ಅವ್ರ ಅಕ್ಕ, ದುರ್ಗುಟ್ಕೊಂಡು ನೋಡಿದ್ಲು ಅಂತ ಅವ್ರ ಅಮ್ಮ. ಈ ಲುಕ್ಕಲ್ಲೇ ನಮಗೆ ಗೊತ್ತವಳು. ಅವಳು ಕೇಳ, ಅವಳು ಬಂದು ನಿಂತ್ಕೊಂಡ್ರೆ ನಾವು ಹಿಂಗಂತ. ಅವ್ರ ಅಮ್ಮನಿಗೆ ಸ್ವಲ್ಪ ಹೊತ್ತು ಇವಳು ಕಿಟಕಿ ಹತ್ರ ನಿಂತು ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತು. ಕ್ಯಾಕಿ ಹೈ ಕ್ಯಾಕಿ ಚಲ್ रहा है, क्या है अंदर या किसका कौन है, कौन क्या है माई मम्मी, क्या कौन आया रहा है, कौन की रिचर्ड कत्ते ಬಾಯ್ ಕಾ ದೋಸ್ತ್ ಕತ್ತೆ. ಇವಳ ಹತ್ರ ಕತ್ತೆ ಅನ್ನಿಸ್ಕೊಂಡು ಯಾಕೆ ಹೋಗೋಣ ಅಂತ ನಾವು ಹೋಗೋದಿಲ್ಲ. ಅಂದರೆ ಅವರ ಸ್ಟೈಲ್ ಇದೆಯಲ್ಲ ಸರ್, ಆ ಭಾಷೆ ಸ್ಟೈಲ್ ಇದೆಯಲ್ಲ. ರಿಚರ್ಡ್, ನಮ್ದುಗೆ ಒಂದು ಚಾನ್ಸ್ ಕೊಡಪ್ಪ, ನಾವು ನಾಟಕದಲ್ಲಿ ಮಾಡಿಬಿಡ್ತೀವಿ. ಆಗಲ್ಲ ಕಣಲ್ಲೋ ಅದು. ನೀನು ಯಾಕೆ ಆಗಾಕಿಲ್ಲ ಬಲೇ ನೋಡ, ಅಕಸ್ಮಾತ್ ನಾಟಕ ಡೈಲಾಗ್ ಮರ್ತುಬಿಟ್ಟೆ, ನಾವು ಏನೋ ಒಂದು ಹಾಕಿ ಮಿಕ್ಸ್ ಮಾಡಿಬಿಡ್ತೀವಿ. ಅಕಸ್ಮಾತ್ ನೀನೇನಾದ್ರು ದುರ್ಯೋಧನ ಪಾಠ ಹೇಳ್ತೀವಿ, ನಾವು ಸೇರಿಸ್ಬಿಟ್ಟು ಹಾಕ್ಬಿಡ್ತೀವಿ. ಏನು ಹಾಕ್ಬಿಡ್ತೀಯ? ಯಾರೇ ನಿಮ್ಗೆ 5 ಗ್ರಾಮ್ ಹಾಕಿಲ್ಲ ನೀನು, ಕಲಾಸ್ಪಳೆಗೆ ಬಾ, ಕೈಗಾಲಿಗೆ ಮುಗಿದ್ಬಿಡ್ತೀನಿ ನಿನಗೆ ಅಂದ್ಬಿಡ್ತೀಯ. ನನ್ನ ಮಾನೆ ಮೊದಲೇ ಇಲ್ಲಿ ಒದ್ದಾಡ್ತಾವ್ರ ಜನ ಬೆಂಕಿ ಇಡೋಕ್ಕೆ, ಇನ್ನು ನಿನ್ನ ಕೈಯಲ್ಲಿ ಮಾಡಿಸ್ಬಿಟ್ರೆ ಅದೇ ಒಂದು ಇಶ್ಯೂ ಆಗಿಬಿಡುತ್ತೆ. ಅದಕ್ಕೆ ಅದು ಬಿಡಲಿಲ್ಲ ಸರ್ ಅವನು. ಕೊನೆಗೆ ನಮ್ಮ ಜೊತೆ ಸೇರ್ದ. ಬಟ್ ಈ ಸಾಬ್ರು ಹುಡುಗರು ಸ್ವಲ್ಪ ಶಾರ್ಪ್ ಇರ್ತಾರೆ, ನಾರ್ಮಲ್ಗಿಂತ ಶಾರ್ಪ್ ಇರ್ತಾರೆ. ಯಾಕಂದರೆ ಎಕ್ಸ್ಪೋಜರ್ ಇರುತ್ತಲ್ಲ ಸರ್, ಆ ಕಡೆ ಉರ್ದು, ಹಿಂದಿ, ಕನ್ನಡ. ಅವನು ಆಮೇಲೆ ಬರೆಯೋಕ್ಕೆ ಶುರು ಮಾಡಿ, ಅವನಲ್ಲಿ ಒಳ್ಳೆ ಕವಿ ಹೃದಯ ಇತ್ತು. ಆದರೆ ಏನು ಅವನಿಗೆ ವರ್ಡ್ ಸಿಗ್ತಾಯಿಲ್ಲ. ವರ್ಡ್ ಸಿಗಲಿಲ್ಲ ಅಂದರೆ ಉರ್ದು ಹಾಕ್ಬಿಡೋನು. ನಾವು ಮೈಸೂರಿಗೆ ಹೋಗ್ಬೇಕಾದ್ರೆ ಟ್ರೈನಲ್ಲಿ ಹೋಗ್ತಾಯಿದ್ವಿ. ಆ ಹಸಿರು ಗದ್ದೆ ಮೇಲೆ ಬೆಳ್ಳಕ್ಕೆಗಳು ಹಾರ್ತಿದ್ರೆ ಇವನಿಗೆ ಮೂಡು ಬಂದ್ಬಿಡು. ರಿಚರ್ಡ್
ಹಸಿರ್ದು ನೋಡು ಫೀಲ್ಡ್ ಮೇಲೆ ಬೆಳಿಗ್ಗೆ ಹೋಗ್ತಾ ಇದ್ದಲ್ಲ ಬರ್ಡು, ನನಗೆ ಫೀಲಿಂಗ್ ಬತ್ತೈತೆ ಏನಾದರೂ ಬರಿಬೇಕು ಶಾಯರಿ ಅಂತ. ಎಲ್ಲಿ ಬರೀತಿ, ನನಗೆ ಫೀಲಿಂಗ್ ಬತ್ತೈತೆ ಬರೆಯೋಕ್ಕಿಲ್ಲ ಅಂತ ಹೇಳಿದ್ರೆ ನಾನು ನೋಟ್ಬುಕ್ ರೆಡಿ ಮಾಡ್ಕೋಬೇಕು. ಅವನು ಟಕ್ಕಂತ ಹೇಳೋನು ಸರ್. ಆ ಹಸಿರು ಗದ್ದೆ ಮೇಲೆ ಬೆಳ್ಳಕ್ಕಿಗಳಾಡ್ತಾರೆ. ರಿಚರ್ಡ್ ಲಿಕ್ರೆ ಕ್ಯಾ ಲಿಖನ, ಬೆಳ್ಳಕ್ಕಿ ಸಾಲು ಬೆಳ್ಳಕ್ಕಿ ಸಾಲು ಕಿತ್ನಾ ಅಚ್ಚಾ ಹೈ. ಕನ್ನಡ ಅಲ್ಲಿ ಕೈ ಕೊಟ್ಬಿಡು. ಬೆಳ್ಳಕ್ಕಿ ಸಾಲು ಕಿತ್ನಾ ಅಚ್ಚಾ ಹೈ, ಅಪ್ಪ ಅಮ್ಮಕ್ಕೆ ಪೀಚೆ ಸಬ್ ಬಚ್ಚಾ ಹೈ. ವಾ, ಇದು ಕಣೋ ನನ್ನ ಮಗನೇ, ಇದೇ ಕಣೋ ನನ್ನ ಮಗನೇ. ಇದು ವರ್ಡ್ ಮುಖ್ಯ ಅಲ್ಲ, ಭಾವನೆ ಮುಖ್ಯ. ಅದಾದಮೇಲೆ ಸರ್ ಅವನು ಎಲ್ಲಿಗೆ ಹೋಗ್ಬಿಟ್ಟ ಸರ್. ಒಂದು ದಿವಸ ನಾನು ಅವನು ಕಾರ್ಪೊರೇಷನ್ ಮುಂದೆ ನಿಂತಿದ್ದೀವಿ, ಕೆಂಪೇಗೌಡ ಸ್ಟ್ಯಾಚ್ಯೂ ನೋಡ್ಕೊಂಬಿಟ್ಟು, ರಿಚರ್ಡ್ ಕೆಂಪೇಗೌಡಗೆ ನೋಡಿಬಿಟ್ಟು ನನಗೆ ಫೀಲಿಂಗ್ ಬತ್ತೈತೆ ಅಂದ. ಅಲ್ಲೆಲ್ಲ ಯಾವ ಫೀಲಿಂಗು, ಅಲ್ಲೆಲ್ಲ ನೋಡ್ಬಿಡ್ತಾರಣ, ಅಲ್ಲೇ ಪಕ್ಕದಲ್ಲಿ ಬರೋ ಇಲ್ಲ ಲಿಕ್ಲೋ BTS ಬಸ್ ಬತ್ತೈತೆ, ಫೀಲಿಂಗ್ ಹೋಗ್ಬಿಡ್ತದೆ. ಆಮೇಲೆ ಇಲ್ಲ ಲಿಕ್ಲೇ ರೇ ಅಂತ ಹೇಳ್ಬಿಟ್ಟು ಏನಂತಾನೆ, ರಾಯಚೂರಿನಿಂದ ಮೈಸೂರಿನವರೆಗೆ ಕೋಲಾರದಿಂದ ಕಾರವಾರದವರೆಗೆ ಹಬ್ಬಿರುವ ಸುಂದರ ರಾಜ್ಯ ಕರ್ನಾಟಕ ರಾಜ್ಯ, ಲಿಕ್ಲೆ ಅಂದ. ಕರ್ನಾಟಕ ರಾಜ್ಯ ಲಿಕ್ಲೆ, ಅದರದ್ದು ರಾಜಧಾನಿ ಬೆಂಗಳೂರು ನಗರ. ಆದರೆ ಬೆಂಗಳೂರಲ್ಲಿ ನೋಡು, ಆ ಕಡೆ ರಾಜಾಜಿನಗರ, ಈ ಕಡೆ ಶಿವಾಜಿನಗರ. ಅಂದರೆ ಅಲ್ಲಿ ಎನ್ನಡ, ಇಲ್ಲಿ ಎಕ್ಕಡ, ಮಧ್ಯ ಗಡಗಡ, ಸ್ವಲ್ಪ ಕನ್ನಡ. ಸೊ ಅವನು ಹೇಳಿದ್ದು ಬರ್ಕೊಂಡಿದ್ದೀವಿ. ಅವನು ಹೇಳ್ತಾನೆ, ಅಲ್ಲಿ ಎನ್ನಡ, ಇಲ್ಲಿ ಎಕ್ಕಡ, ಮಧ್ಯ ಗಡಗಡ, ಸ್ವಲ್ಪ ಕನ್ನಡ. ಹೀಗಿರಬೇಕಾದ್ರೆ ಕಾರ್ಪೊರೇಷನ್ ಮುಂದೆ ಸುಮ್ಮನೆ ಯಾಕೆ ನಿಂತಿದ್ದೀ ಕೆಂಪೇಗೌಡ? ನಿನ್ನ ರಾಜ್ಯದಲ್ಲಿ ನಿಂದು ಭಾಷೆ ಗಡಗಡ, ಕಾರ್ಪೊರೇಷನ್ ಮುಂದೆ ಸುಮ್ಮನೆ ನಿಂತಿದ್ದೀಯಲ್ಲ ಕೆಂಪೇಗೌಡ. ಕೆಳಗೆ ಇಳಿದು ಕೊರೆದು ಬಿಡು ಎಲ್ಲರದೇ ಮೇಲೂ ಕನ್ನಡ ಕನ್ನಡ ಕನ್ನಡ. ಈ ಶಾಯರಿ ನನ್ನ ಗೆಳೆಯ ಆಜಾದುಲ್ಲಾ ಬೇಗ್ ಕೇಶವಮೂರ್ತಿ ಒಂದು ಸಲ ಬೇಗನೂ ಕರೆಸಿ ಶಾಯರಿಗಳು ಇಟ್ಕೋಬೋದು. ಓಕೆ, ನಾವು ಹಾಂ ಬನ್ನಿ ಭಾಗ್ಯದ ಗುರುಗಳು ಬಂದಿದ್ದಾರೆ. ಚಪ್ಪಾಳೆ ಹೊಡಿರಪ್ಪ, ಗುರುಗಳು ಬಂದಿದ್ದಾರೆ, ಪೇಕಾಡೆ ಕೊಟ್ಬಿಟ್ಟು. ಗುರುಗಳು ಬನ್ನಿ. ಅದೇ ಭಾಗ್ಯದ ಲಕ್ಷ್ಮಿ ಬಾರಮ್ಮ, 2 ಲೈನ್ ಹೇಳಿ ಕೆಂಬಿಡಿ, ಮಿಕ್ಕಿದ್ದೆಲ್ಲ ನಾವು ಮಾಡ್ಕೊಡ್ತೀವಿ. ಅದನ್ನ ತಳ್ತೀವಿ ಬಿಡಿ, ನಾನು ಹೇಳಿದಲ್ಲ ರಾವಣ. ಇವತ್ತು ನಮ್ಮ ಗುರುಗಳು ಬಂದಿದ್ದಾರೆ, ಒಂದು ಚಪ್ಪಾಳೆ ಹೊಡೀರಿ ಒಬ್ಬರು. ಇವರು ಎಲ್ಲೆಲ್ಲಿ ಹಾಡಿದ್ದಾರೆ ಸರ್, ಅಲ್ಲೆಲ್ಲ ಜನ ಅಂತ ಕಾಂಚನ ಉದುರ್ಬಿಟ್ಟೈತೆ. ಇವ್ರು ಹಾಡಿದ್ರೆ ಠಣ ಅಂತ ದುಡ್ಬಿಡುತ್ತೆ. ಮೊನ್ನೆ ಯಾರೋ ಒಬ್ಬರು ಕರೆಸಿ ಅವ್ರ ಮನೆಯಲ್ಲಿ ಹಾಡಿಸಿದ್ರು, ಇನ್ಕಮ್ ಟ್ಯಾಕ್ಸ್ ರೇಡ್ ಆಗೋದು. ಕಾರಣ ಅವರು ಅಪೋಸಿಷನ್ನವರು, ನೋಡ್ಕೊಂಡು ಕರಿಬೇಕಾಗಿತ್ತು ಅವರು, ಇವ್ರನ್ನ ಕರೆದ್ರು. ಈಗ ಗುರುಗಳೇ ಈ ಭಾಗ್ಯದ ಲಕ್ಷ್ಮಿ ಹಾಡಬೇಕು. ಗುರು ಆಯ ಬೈ ಗುರುಗೆ ಪಾನಿ ಕೊಡು. बहुत अच्छा पानी कावेरी. उस पर लिखा है बिस्लेरी करको. तू क्या रे कावेरी करको बोल? बिस्लेरी छोड़ो भाई. ಕಿವಿಗೆ ಹೂವು ಇಡ್ತೀಯಾ ಚೆನ್ನಾಗೆ? ನಮ್ದು ಗುರು ಇಲ್ಲ ಇಲ್ಲೇ ಇದಾರಲ್ಲ. ಐಸಾ ನೈ ಬೈ, ನಮ್ದು ಗುರು ಇಲ್ಲಿ ಇಲ್ಲೇ ಇದಾರಲ್ಲ, ತಿರ್ಗಾ ಇಲ್ಲಿ ಇಲ್ಲ. ಕ್ಯಾ ಬೋಲು? ನಮ್ದು ಗುರು ಇಲ್ಲಿ ಇದ್ದಾರೆ ಇದ್ದಾರೆ ಅಂದ್ಮೇಲೆ ಇಲ್ಲ ಏನೋ. छोड़ो भाई. नम्दु गुरु बहुत बड़ा गाय नहीं भाई, वो ಗೊತ್ತಾಯ್ತು ಗಾಯಕರು. गाना सिंगर बहुत बड़ा गायक अभी नहीं. भीमा हुसैन जूस बड़ा गायक भीमा हुसैन जूस. वो भीमा हुसैन जूस नहीं रे. कौन? भीमसेन जोशी. ಅವ್ರದ್ದು ಪಟ್ಟದು ಶಿಷ್ಯ. ತಾಲಿ ಬಜಾವ್ ಬೈ, ಅವ್ರ ಪಟ್ಟ ಶಿಷ್ಯ, ಇವ್ರದ್ದು ಪಟ್ಟದು ಶಿಷ್ಯ, ನಮ್ದು ರಫೀಕ್ ಕರ್ಕು. ಸಬ್ಕು ಸಲಾಂ ಲೈಕು.
ಇವರು ಇಲ್ಲ ಫಿಲಿಪ್ ರಾಜ್, ಇವರು ನಮ್ದು ಗುರುದು ಚಟ್ಟದು ಏ, ಕ್ಯಾ ಕ್ಯಾ ಬೋಲ್ಯಾರ ತು? ನಮ್ದು ಪಟ್ಟ ಶಿಷ್ಯ, ನಿಮ್ದು ಚಟ್ಟದು ಶಿಷ್ಯ. ನಾನು ಪಟ್ಟದು ಶಿಷ್ಯ, ನೀನು ಚಟದು ಶಿಷ್ಯ. ನೈ ಬೈ, ನಮ್ದು ಏಕ್ ಬರಸಿಂದ ಕಲಿತಾರೆ. ನಾನು 3 ಬರಸಿಂದ ಇದ್ದೀನಿ ಸೀನಿಯರ್. ಕ್ಯಾ ಸೀನಿಯರ್. ನಿಮ್ದುಗೆ ಸಿನೀರು, ನಮ್ದುಗೆ ಉಪ್ಪು ನೀರು. बराबर हो गया. मैं कई चेस्ट अच्छा रखना भाई, वो बैलेंस अच्छा रखना. हलवा 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 1 2 3 तेरी के बहुत अच्छा गुरुजी. गई आइए. क्या भाई, अभी गाता है. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಶ್ರುತಿ ಸ್ವಲ್ಪ ಶ್ರುತಿ ಮೇಲ್ ತಗೊಳ್ಳಿ. ಅಯ್ಯಯ್ಯೋ, ಇದೆಲ್ಲ ನೀವು ಅದು ಮಾಡಬಾರ್ದು. ಏನೇ ಆಗಲಿ, ಚೇರ್ ಏನು ರಾಜಕೀಯ, ಚೇರ್ ಎಳಿಯೋಕ್ಕೆ. ಕೂತ್ಕೊಳ್ಳಿ. ಓಕೆ. ಆಮೇಲೆ ಬೀಳ್ಬೇಕಿತ್ತು, ಮೊದಲೇ ಬಿದ್ದುಬಿಟ್ರು. ಇಲ್ಲಿ ಬಿಡು, ಭಾಳ ಶಾರ್ಪ್ ಇದ್ದಾರೆ. ಆ ಗುರುಗಳಿಗೆ ಗುರುಜಿ ಇಲ್ಲ, ಗಂಟ್ಲು ಸ್ವಲ್ಪ ವೀಕ್ ಆಗಿದೆ. ಆಮೇಲೆ ಪಾಪ ಕೂತ್ಕೊಳ್ಳೋಕೆ ಹೋಗಿ ಬಿದ್ದೋಗ್ಬಿಟ್ರು. ಅದಕ್ಕೆ ನೀನೇ ಹಾಡ್ಬಿಡು. ಕ್ಯಾ ಬೈ, ನಮ್ದು ಏಕ್ ಬರಸಿಂದ ಕಲಿತಾರೆ. ಇಲ್ಲಿ ಪರವಾಗಿಲ್ಲ. ಇದೇನಾಗಿದೆ, ಈ ಹಾಡು ಅರ್ಧದಲ್ಲಿ ನಿಲ್ಬಾರ್ದು. ಅರ್ಧ ನಿಲ್ಬಾರ್ದು. ಕ್ಯಾ ಹೋತಾ ಹೈ, ಫಲ ಸಿಗೋದಿಲ್ಲ. ಅರ್ಧ ನಿಂತ್ರೆ ಪಲಾವ್ ಸಿಕ್ಕಕ್ಕಿಲ್ಲ. ಅಚ್ಚಾ ಅಚ್ಚಾ, ಪಲಾವ್ನೇ ರೇ, ಬಿರಿಯಾನಿ. ಫಲ ಸಿಗೋದಿಲ್ಲ. ಕ್ಯಾ ಬೈ ಫಲ ನೋಡು, ಈಗ ಇವರು ಹಾಡಿದ್ರು, ಆ ಕಡೆಯಿಂದ ಲಕ್ಷ್ಮಿ ಮಹಾಲಕ್ಷ್ಮಿ ದೇವ್ರ ಕಡೆ ಬರ್ತಾ ಇದ್ರು. ಆಯಾ ಉಧರ್ ಸೆ ಆಯಾ. ನಿಲ್ಸಿದ್ರೆ ವಾಪಸ್ ಹೋಗ್ಬಿಡ್ತಾರೆ. बुलाओ भाई, वापस नहीं जाना लक्ष्मी को. बुलाने से नहीं आता रे वो. क्या करना, गाना में बुलाना. गाना में बुलाना. ನಮ್ದು ಎಲ್ಲಿಗೆ ಬರ್ಬೇಕಪ್ಪ? ಹಾಡು ಕೊನೆಯಲ್ಲಿ ಪುರಂದರ್ ಅಂತ ಬರ್ತದೆ, ಅವ್ರಿಗೆ ಬರ್ಬೇಕು. ಅಲ್ಲಿ ಲಾಸ್ಟ್ ಲೈನ್ ಪುರಂದರ್. ಗುರುಜಿ ಮೇ ಆಗ ಲಕ್ಷ್ಮೀ ಲಕ್ಷ್ಮೀ ಬಾರಮ್ಮ ಬಾರಮ್ಮ ಬಾರ್ ಅಮ್ಮ. ವಾಹ್, बहुत अच्छा. ಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ, ಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ, ನಮ್ದು ಅಮ್ಮ ಈ ಸ್ತ್ರೀ ಗೌರಿ. ಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ, ನಮ್ದು ಅಮ್ಮ ಈ ಸ್ತ್ರೀ ಗೌರಿ. ಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ. वाह वाह, बहुत अच्छा. बजाओ भाई. ಹೆಜ್ಜೆದ್ದು ಮೇಲೆ ಹೆಜ್ಜೆದ್ದು ಇಡ್ಬಿಟ್ಟಿ. ವಾ ವಾ, ಹೆಜ್ಜೆದ್ದು ಮೇಲೆ ಹೆಜ್ಜೆದ್ದು ಇಡ್ಬಿಟ್ಟಿ, ಗೆಜ್ಜೆದ್ದು ಕಾಲಿಂದು ಶಬ್ದ ಮಾಡಿಬಿಟ್ಟಿ. ಹೆಜ್ಜೆದ್ದು ಮೇಲೆ ಹೆಜ್ಜೆದ್ದು ಇಡ್ಬಿಟ್ಟಿ, ಗೆಜ್ಜೆದ್ದು ಕಾಲಿಂದು ಶಬ್ದ ಮಾಡಿಬಿಟ್ಟಿ. ಸಜ್ಜಂದು ಸಾಧು ಪೂಜದ್ದು ಟೈಮಿಗೆ ಸಜ್ಜಂದು ಸಾಧು ಪೂಜದ್ದು ಟೈಮಿಗೆ ಮಚ್ಕೆದ್ದು ಒಳಗೆ ಮಚ್ಕೆದ್ದು ಒಳಗೆ ಮಖಂದು ಹಂಗೆ. ಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ, ನಮ್ದು ಅಮ್ಮ ಈ ಸ್ತ್ರೀ ಗೌರಿ. ಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ. क्या बजाता है भाई, बहुत अच्छा है. बहुत अच्छा.
ಶಕ್ಕರಿಗೆ ತುಪ್ಪ ಕಾಲೊಳಗೆ ಬೆರೆಸ್ಬಿಟ್ಟು ಶಕ್ಕರಿಗೆ ತುಪ್ಪ ಕಾಲೊಳಗೆ ಬೆರೆಸ್ಬಿಟ್ಟು ಶುಕ್ರವಾರ ಒಂದು ನಮಾಜ್ದು ಟೈಮಿಗೆ ಲಕ್ಷ್ಮೀ ಆವ್ ಆವ್ ಆಜಾವ್ ಆವ್ ಮಾ ಬಾರಮ್ಮ ಶಕ್ಕರಿಗೆ ತುಪ್ಪ ಕಾಲೊಳಗೆ ಬೆರೆಸ್ಬಿಟ್ಟು ಶುರುವಾರ ಒಂದು ನಮಾಜ್ದು ಟೈಮಿಗೆ ಅಚ್ಚರ್ದು ಒಳಗೆ ಗಿಲಿಗಿಲಿ ರಂಗಂದು ಚಿಕ್ಕಪುರಂ ತರದು ವಿಠಲಂದು ಬೇಗಂ ವಿಠಲಂದು ಬೇಗಂ ವಿಠಲಂದು ಬೇಗಂ ವಿಠಲಂದು ಬೇಗಂ 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 ವಿಠಲಂದು ಬೇಗಂ ವಿಠಲಂದು ಬೇಗಂ ವಿಠಲಂದು ಬೇಗಂ ವಿಠಲಂದು ಬೇಗಂ ಲಕ್ಷ್ಮೀ ಅಚ್ಚಾ ಸ್ವಲ್ಪ ಗುರುಗೆ ಇಟ್ಕೋ. ಕುಚ್ಚು ನೈ ಹೋಗ ಬೈ ಕುಚ್ಚು ನೈ ನಮ್ದು ಗಾನಾಗೆ ಕೇಳಿ ಐಸಾ ಖುಷ್ ಗುರು ಐಸಾ ನಿನ್ ಗಾನ ಕೇಳಿ ಖುಷಿ ಆಗ್ಲಿಲ್ಲ, ಖುಷೋಗ್ಬಿಟ್ರು. ಏನೋ ನನ್ನ ಪಕ್ಕದಲ್ಲಿ ಇದ್ದಿದ್ದ ಬಚಾವು. ಮೈ ಅಚ್ಚಾ ಗಾನ ನಿನಗೆ ನಾನು ಏನು ಹೇಳಿದೆ? ಕ್ಯಾ ಬೈ ಆ ಕೊನೆಯಲ್ಲಿ ಪುರಂದರ ಅಂತ ಬರ್ತಾರೆ, ಮುಗಿಸ್ಬಿಡು ಅಂದ್ರೆ ಬಾಯಿಗೆ ಬಂದಿದ್ದೆಲ್ಲ ಹೇಳ್ತೀಯಲ್ಲ. ಕ್ಯಾ ಏನದು? ಮಜ್ಜಿಗೆ ಒಳಗಿದ್ದು ಮಕ್ಕನ್ ಅಂದ್ರೆ ಮಕ್ಕನ್ ಬೈ ಮಕ್ಕನ್ ಮಾಲೂಮ್ ನೈ ಯಾ ಕ್ಯಾ ಬೈ ಈ ವೈಟ್ಗೆ ಇರ್ತಾರಲ್ಲಪ್ಪ, ಬೇಕರ್ದು ಒಳಗೆ ಬಿರೆಡ್ಗೆ ಹಚ್ತಾರೆ ಸುಣ್ಣ ಸುಣ್ಣ ಬ್ರೆಡ್ಗೆ ಯಾರು ಸುಣ್ಣ ಹಾಕ್ತಾರಲ್ಲ? ಕ್ಯಾ ಬೈ ಆ ಬೆಣ್ಣೆನಾ? ಬೆಣ್ಣೆ ಓಯ್ ನಿಮ್ದುಗೆ ಬೆಣ್ಣೆ ನಮ್ದು ಮಕ್ಕನ್ ಮಸ್ಕ ಮಸ್ಕ. ಓಹೋ ಗೊತ್ತಾಯ್ತು. ಮಜ್ಜಿಗೆ ಒಳಗಿನ ಬೆಣ್ಣೆ ಅಂತೆ ಅನ್ಬೇಕಾಗಿತ್ತು, ಸಿಗ್ಲಿಲ್ಲ, ಮಕ್ಕನ್ ಅಂದ್ಬಿಟ್ಟ. ಮಸ್ಕ ಅದಿರ್ಲಿ, ಅದೇನಾದ್ರು ಶುಕ್ರವಾರದ ನಮಾಜು ಟೈಮ್ಗೆ ಕ್ಯಾ ಬೈ ಶುಕ್ರವಾರ ನಮ್ದು ನಮಾಜಿಗೆ ಮಾಡುತ್ತಾರೆ ಇಲ್ಲ? ಏಯ್ ಭಾಗ್ಯದ ಲಕ್ಷ್ಮಿಗೂ ನಮಾಜ್ಗೆ ಏನೋ ಸಂಬಂಧ? ನಿಮ್ದು ಇದರ ಸಭಿ ಕ್ಯಾ ಕರ್ತಿ? ಓಂ ಓಂ ಹಾ, ಶುಕ್ರವಾರ ನಾವು ಮಾಡೋದು ಲಕ್ಷ್ಮೀ ಪೂಜೆ. ಪೂಜೆ ಶುಕ್ರವಾರ ನಮ್ದು ನಮಾಜ್. ಕರೆಕ್ಟ್ ಸರ್. ಶೇಮ್ ಟು ಯು. ಸೇಮ್ ಟು ಯು. ನೋಡು, ನಮ್ದು ಉಗಾದಿ, ನಿಮ್ದು ಈದ್. ಹಾ, ಗೋಕುಲ್ದು ಅಷ್ಟಮಿ, ಆ, ನಮ್ದು ರಂಜಾನ್. ಕುರಿ ಕಾಮನ್ ವರ್ಷದೊಳಗೆ ಈದ್ಗೆ ಒಟ್ಟಿನಲ್ಲಿ ಇಬ್ಬರಿಗೂ ಬಕ್ರ ಡಮಾರ್. ಬಹುತ್ ಅಚ್ಚಾ ಖುಷಿ ಹಾ, ಖುಷಿ ಹೋಗ ಹೌದು. ಲಕ್ಷ್ಮಿ ಖುಷಿ ಹೋಗ. ನೀವು ಚಂದ್ರಾಗೆ ನೋಡ್ಬಿಟ್ಟೆ ಫಿಕ್ಸ್ ಮಾಡೋದು, ನಾವು ಚಂದ್ರಾಗೆ ನೋಡ್ಬಿಟ್ಟೆ ಹಬ್ಬ ಫಿಕ್ಸ್ ಮಾಡೋದಿಲ್ಲ. ಹಾ, ಶಾಂತ್ ಕೌಲ್ ದೇಕ್ಕೆ ಚಂದ. ಹಾ, ನೋಡ ಎಲ್ಲ ಸೇಮ್, ಆದರೂ ಹೊಡೆದಾಡ್ತಿರಲ್ಲ. ಕಾಮನ್ ಸೆನ್ಸ್ ಇಲ್ಲ ನನ್ನ ಮಕ್ಕಳು. ಅದಿಲ್ಲ. ಹೋಗಯಾ? ಹಾ, ಅದು ಅವ್ರದ್ದು ಆ ಕೊನೆಯಲ್ಲಿ ಪುರಂದರ್ ಅಂತ ಹೇಳುವಂತ ಹೇಳಿದ್ನಲ್ಲ, ಆ ವಿಠಲ್ ಅಂತೂ ಬೇಗಂ ಅಂದಲ್ಲ, ಏನು? ಬೇಗಂ ಬೈ ಬೇಗಂ ಮಾಲೂಮ್ ನೈ? ಹಾಂ, ಬೇಗಂ ಉದರ್ ಸಭಿ ಏನ ಇಧರ್ ಇಧರ್ ಮುಗ್ಬಿಟ್ಟು ತಾಜ್ಮಹಲ್ देखा तूने? ದೇಖ. ತಾಜ್ಮಹಲ್ದು ಹೊಳಗೆ ಮಮತಾಜ್ದು ಬೇಗಂಗೆ ಇದಾರಲ್ಲ. ಅದು ಸರಿ, ಅದಕ್ಕೂ ಇದಕ್ಕೆ ಏನೋ ಸಂಬಂಧ? ಕೈಸಾ ಬೋಲು. ಈ ರಾಜಾದು ಬೀಬಿಗೆ ಏನಪ್ಪ ಹೇಳ್ತಾರೆ? ರಾಜಾದು ಬೀಬಿ, ರಾಜದು ಬಿಬಿ ರಾಣಿ. ರಾಣಿ. ಓಯ್, ನಿಮ್ದುಗೆ ರಾಣಿ, ನಮ್ದು ಬೇಗಂ. ನಮ್ಮ ರಾಣಿ, ನಿಮ್ದಿಗೆ ಬೇಗಂ. ಐಸಾ ನೈ ಬೈ. ಓ ಮಾಫ್ ಕರ್ನಾ ಸ್ವಾಮಿ, ನಮ್ದು ಹಂಗೆ ಹೇಳಿಲ್ಲಪ್ಪ. ನಮ್ದು ಹೇಳಿದ್ದು ನಿಮ್ದು ರಾಣಿಗೆ ಸೆಪರೇಟ್ಗೆ ಇದ್ದಾರೆ, ನಮ್ದು ಬೇಗಂಗೆ ಸೆಪರೇಟ್ಗೆ ಇದ್ದಾರೆ. ನಮಗೆ ಶಬ್ದಕ್ಕೆ ಬರಲಿಲ್ಲ ಸ್ವಾಮಿ. ನಮ್ದು ದಿಲ್ದು ಒಳಗಿಂದ ಹಾಡಿದ್ದಾರೆ. ಗುರುದು ಮರ್ಯಾದೆ ಪ್ರಶ್ನೆ ಇಲ್ಲ, ಅವ್ರಿಗೆ ಮೆಂಟಲ್ಗೆ ಪ್ರಾಬ್ಲಮ್ಗೆ ಆಗಿದ್ದಾರೆ ಇಲ್ಲ. ಏಯ್, ಮೆಂಟಲ್ ಅಲ್ಲಲ್ಲೇ, ಗಂಟಲ್ಗೆ ಪ್ರಾಬ್ಲಮ್. ಕ್ಯಾ ಬೋಲ್ತಾ ಗಂಟ್ಲು. ಅವ್ರಿಗೆ ಪ್ರಾಬ್ಲಮ್ಗೆ ಆಗಿದ್ದಾರೆ, ನಮ್ಗೆ ಓ, ಶಬ್ದಕ್ಕೆ ಬರಲಿಲ್ಲ. ವಿಠಲನ್ನ ರಾಣಿ ಅಂತಿತ್ತಲ್ಲ, ರಾಣಿ ಸಿಗ್ಲಿಲ್ಲ, ಬೇಗ ಬಂದ್ಬಿಟ್ಟ. ಮೇ ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ. ऐसा correct नहीं ಬಿಡು. भाई, नमदू इधर से गाया. जब कोई दिल से गाता है सभी भगवान सुनता है भाई. कोई काम किया तो दिल से करना. ಇವರು ಎಲ್ಲ ಮಾಡಿದ್ದಾರೆ ಇಷ್ಟು ಚಂದಾಗಿ. ಯಾಕೆ ಕಾರ್ಯಕ್ರಮ ಮಾಡಿದ್ದಾರೆ? ದಿಲ್ ಸೆ ಮಾಡಿದ್ದಾರೆ. ಕೇಶವದು ಮೂರ್ತಿ ಇಲ್ಲ, ಅವರು ದಿಲ್ ಸೆ ಮಾಡಿದ್ದಾರೆ ಇಲ್ಲ. ಅದಕ್ಕೆ ಇಷ್ಟು ಜನ ಬಂದಿದ್ದಾರೆ, ಇಷ್ಟು ಖುಷಿಯಾಗಿದ್ದಾರೆ. ಇಷ್ಟು ಖುಷಿಯಾಗಿ ಇದ್ದಾರೆ. 6 ಗಂಟೆಗೆ ಮನೆಗೆ ಹೋಗ್ಬೇಕಾದವ್ರು ಇನ್ನೂ ಮನೆಗೆ ಹೋಗ್ತಾ ಇಲ್ಲ. ಕ್ಯೂ? ದಿಲ್ ಸೆ ಕ್ಯಾ ಹೈ ಕಾಮ್? ನಾವು ಹೋಗ್ಬೇಕಾಗಿತ್ತು, ನಾವು ಹೋಗ್ತಾ ಇಲ್ಲ. ಅದು ಪ್ರೀತಿ ಅಂದರೆ. ನಮ್ದು ಗುರುಗೆ ಚಂದಾಗಿ ನೋಡ್ಕೊಳ್ಳಿ. ನಮ್ದು ಬರ್ತಾರೆ, ನೀವು ಸಲಾಂ ಹೇಳ್ಬಿಟ್ಟು ಬರ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಗುರುಗಳೇ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಾವು ಕಾಲಿಗೆ ಬಿಡ್ಬೇಕು ಗುರುಗೆ, ನೀವು ನಮ್ಮ ಕಾಲಿಗೆ ಬಿಡ್ಬೇಕು.